ಎಸ್ ನೋಡ್ರಿ ಎಲ್ರಿಗೂ ಕಾಣಿಸ್ತಿದೆಯಲ್ಲ ಪ್ರಾಪರ್ ಆಗಿ ಒಂದ್ಸರಿ ಕನ್ಫರ್ಮ್ ಮಾಡಿಬಿಟ್ರಪ್ಪ ಎಲ್ಲರೂ. ಓಕೆ ಡನ್. ನೋಡ್ರಿ ನಾನು ಆಲ್ರೆಡಿ ಒಂದು GK ವಿಡಿಯೋವನ್ನು ಹಾಕಿದ್ದೆ. ಸೊ ಓಲ್ಡ್ ಕ್ವಶನ್ ಪೇಪರ್ ಅಂತಂದು ಹೇಳಿದ್ರೆ, ಸೊ 2023 ನವೆಂಬರಲ್ಲಿ ನಡೆದಿರುವಂತಹ ಒಂದು, ಕೇಳಿಸ್ತಿಲ್ವಾ? ಸೊ ನೋಡ್ರಿ 2023ರಲ್ಲಿ ನಡೆದಿರುವಂತಹ SSC ಏನು ಎಕ್ಸಾಮ್ ಐತಲ್ಲ, ಸೊ ಅದರಲ್ಲಿ SSC ಡಿಪಾರ್ಟ್ಮೆಂಟ್ ನಡೆಸಿರುವಂತಹ ಎಕ್ಸಾಮ್ಸ್ಗಳನ್ನ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ ಅಂತಂದು ಹೇಳಿದ್ರೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಎಲ್ಲ ನೋಡಿದ್ರ ಎಲ್ಲರೂ? ಆ ವಿಡಿಯೋನ ಎಲ್ಲರೂ ಕಂಪ್ಲೀಟ್ ಆಗಿ ನೋಡಿದ್ರ? ಮತ್ತೆ ಯಾವಾಗ ನೋಡೋದು ಅದನ್ನ? ಸೊ ಅಪ್ ಟು ಡೇಟ್ ನೋಡ್ಲಿಲ್ಲ ಅಂದ್ರೆ ಹೆಂಗ್ರು ನೀವೆಲ್ಲ? ಸೊ 2023 ಕ್ವಶನ್ ಪೇಪರ್ ಏನೈತಲ್ಲಪ್ಪ ಅದನ್ನ ಯೂಸ್ ಮಾಡಿಕೊಂಡು ಅದ್ರಲ್ಲಿ ಏನು ಕವರ್ ಆಗಿದೆ, ಕರೆಂಟ್ ಅಫೇರ್ಸ್ ಕವರ್ ಆಗಿದಾವ. ಅದಾದ ನಂತರ ಈ ಸರಿ ಏನು ಡಿಫ್ರೆಂಟ್ ಆಗಿ ಏನು ಕ್ವಶನ್ಸ್ಗಳನ್ನ ಕೇಳಿದಾನ ಅದು ಕೂಡ ಕವರ್ ಆಗೈತೆ. ಮ್ಯಾಕ್ಸಿಮಮ್ 60 to 70% ನಿಮ್ಗೆ ಏನಂತಂದು ಹೇಳಿದ್ರೆ ಹೆವಿ ಯೂಸ್ ಆಗತ್ತೆ. ನೀವು ಯಾವುದೋ ವಿಡಿಯೋಸ್ಗಳನ್ನ ನೋಡೋದಕ್ಕಿಂತನೂ, ಬುಕ್ಸ್ ಓದೋದಕ್ಕಿಂತನೂ, ಅಥವಾ ನಾವು ಹಿಸ್ಟ್ರಿ, ಜಿಯೋಗ್ರಫಿ ಇದನ್ನು ಸ್ಟಡಿ ಮಾಡೋದಕ್ಕಿಂತನೂ ನಾನು 90-100% ಅಂತ ಹೇಳಲ್ಲ, 60 to 70% ಅಂದರೆ ಟೋಟಲ್ 20 ಕ್ವಶನ್ಸ್ ಒಳಗಡೆ ಒಂದು 10 ರಿಂದ 11 ಕ್ವಶನ್ ಆದರೂ ಏನಪ್ಪಾ ಅಂತಂತ ಹೇಳಿದ್ರೆ ನಾವೇನು ಡಿಸ್ಕಷನ್ ಮಾಡಿದ್ದೇನಲ್ಲ ಅಂಥ ಕ್ವಶನ್ ಪೇಪರ್ಸ್ಗಳಿಂದ ಬರುತ್ತಾ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಂಪ್ಲೀಟಾಗಿ ಏನಂತಂದು ಹೇಳಿದ್ರೆ ವಿಡಿಯೋಸನ್ನು ನೋಡ್ರಿ, ಆನ್ಸರ್ಸ್ಗಳನ್ನ ಹಾಕ್ರಿ. ಇಲ್ಲ ನೀವು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ನಾನು ಕೂಡ ರೆಸ್ಟ್ ಮಾಡ್ತೀನಿ, ಆರಾಮಾಗಿರ್ತೀನಿ. ನಾನು ಒಂದು ಗರ್ಲ್ ಫ್ರೆಂಡ್ ಹುಡ್ಕೊತೀನಿ, ತಿರುಗಾಡ್ಕೊಂತ ಹೋಗ್ತೀನಿ ಆರಾಮ್ 2-3 ದಿನಕ್ಕೊಂದ್ಸರಿ ವಿಡಿಯೋ ಹಾಕೊಂತ. ನೋಡ್ರಿ, ಜಾಬ್ ಹಿಡಿಬೇಕು ಅನ್ನೋ ಒಂದು ಛಲ ಇತ್ತು ಅಂತಂದು ಹೇಳಿದ್ರೆ ಇವತ್ತು ಓಕೆ January 1st ಈ ವರ್ಷನೇ ಆಗಲೇಬೇಕು ಅಂತಂದು ಹೇಳಿದ್ರೆ ಈ ಮಂತ್ ಕಂಪಲ್ಸರಿ ಸ್ಟಡಿ ಮಾಡ್ರಿ. ಒಂದು ನಿಮ್ಮದು ನೀವು ಏನಪ್ಪಾ ಅಂತಂದು ಹೇಳಿದ್ರೆ ಏನಂತ ತೊಗೊಂತೀರಿ, ರೆಸೊಲ್ಯೂಷನ್ ಅಂತಂದು ಹೇಳ್ತೀವಲ್ಲ, 2023 January 1ನೇ ತಾರೀಕು ನೆಕ್ಸ್ಟ್ ಇಯರ್ ಬರೋದ್ರೊಳಗೆ ಏನು ಮಾಡ್ಕೋಬೇಕು ನಾವು ಅಂತಂದೇಳಿ ಒಂದು ರೆಸೊಲ್ಯೂಷನ್ ತೊಗೊಳ್ರಿ. ಸೊ 1 ತಿಂಗಳು ಕರೆಕ್ಟಾಗಿ ಏನೂ ಇಲ್ಲದೆ ಓದ್ತೇನ್ರಿ. ಈಗ ನೋಡ್ರ, ನಾನು ದೇವ್ರ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ, ಒಂದು ಹೇಳ್ತೀನಿ. ಸೊ ಮಾಲೆಯನ್ನು ಹಾಕೊಂತಾರ ಈಗ. ಸೊ ಯಾರಿಗೆ ಇಷ್ಟ ಇಲ್ಲ ಅವರು ಇದು ಮಾಡಕ್ಕೆ ಹೋಗ್ಬೇಡ್ರಿ, ರಿಯಾಕ್ಟ್ ಆಗ್ಬೇಡ್ರಿ. ಕೆಲವು ಜನರು ಏನಂತಂದು ಹೇಳಿದ್ರೆ ಮಾಲೆಯನ್ನು ಹಾಕ್ತೀರಿ, ಆಮೇಲೆ ಅಯ್ಯಪ್ಪನ ಮಾಲೆ ಹಾಕ್ತೀರಿ, ಎಷ್ಟು ಶ್ರದ್ಧೆಯಿಂದ ಏನಪ್ಪಾ ಅಂತಂದು ಹೇಳಿದ್ರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ದೇವರ ಆರಾಧನೆಯಲ್ಲಿ ಕೂತ್ಕೊಂತೀರಲ್ಲ, ಸೇಮ್ ಅದೇ ಥರ ಇದನ್ನು ಕೂಡ ಏನಂತಂದು ಹೇಳಿದ್ರೆ 1 ತಿಂಗಳು ಇದೇ ದೇವರು ಅಂತಂದು ಅಂದ್ಕೊಂಡು ಸ್ಟಡಿ ಮಾಡ್ರಿ. ಜಾಬ್ ಆಗೇ ಆಗುತ್ತೆ. ಶ್ರದ್ಧೆ ಇರಬೇಕು, ಒಳ್ಳೆ ಮನಸ್ಸು ಇರಬೇಕು. ಅದಾದ ನಂತರ ನೆಕ್ಸ್ಟ್ ಯಾರು ಕೆಟ್ಟದ್ದು ಬಯಸಂಗಿಲ್ಲ. ನಿಮ್ಮದು ನೀವು ಮಾಡ್ತಾ ಇದ್ರೆ ಏನಕ್ಕೆ ಪ್ರತಿಫಲ ಬರಲ್ಲ, ದೇವ್ರು ಏನಕ್ಕೆ ಕೊಡಲ್ಲ, ಕೊಟ್ಟೆ ಕೊಡ್ತಾನೆ, ತಥಾಸ್ತು ಅಂದೆ ಅಂತಾನೆ, ಜಾಬ್ ಆಗೇ ಆಗುತ್ತೆ. ನೋಡ್ರಿ, ಇವತ್ತು ನಾನು ನೋಡಿದೆ ಡೆಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ನಾನು ಜಾಸ್ತಿ ವಿಡಿಯೋಸ್ ಮಾಡಿ ಹಾಕೋಕ್ಕಾಗಲಿಲ್ಲ. ಬಟ್ ಸೊ ಯಾರಾದರೂ ನಾನು ಮಾಡೋ SSC ವಿಡಿಯೋಸ್ಗಳನ್ನ ನೋಡಿದ್ರೆ ಅವ್ರಿಗೆ ತುಂಬ ಯೂಸ್ ಆಗ್ತಿತ್ತು. ಕಟ್ ಆಫ್ ತುಂಬ ಕಡಿಮೆ ಇಟ್ಟಿದ್ದಾನೆ, 65, ಆಮೇಲೆ 66 ಇದೆ. ಹುಡುಗಿರಿಗೆಲ್ಲ ಏನಂತಂದು ಹೇಳಿದ್ರೆ 50 ಇದೆ. ಸೊ 55, 54 ಇದೆ. ನಾನು ನಿಮ್ಗೆ ಏನಂತಂದು ಹೇಳಿದ್ರೆ 80 ಮೇಲೆ ಮಾಡಂತ ಹೇಳ್ತಾ ಇದ್ದೀನಿ. ಹಂಗೆ ಮಾಡಿದ್ರಿ ಅಂತಂದು ಹೇಳಿದ್ರೆ ಜಾಬ್ ಕಂಪಲ್ಸರಿ. ಇದು ಟಫ್, ಇದು ಆಲ್ ಓವರ್ ಇಂಡಿಯಾ ಕಟ್ ಆಫ್. ಇದು ಆಲ್ ಓವರ್ ಇಂಡಿಯಾದಲ್ಲಿ ಏನಂತಂದು ಹೇಳಿದ್ರೆ ಇದು ಮಾಡಿದ್ದಾರೆ. ಜಾಸ್ತಿ ಹೋಗ್ಬೇಕಿತ್ತೇನೋ, ಅದು ಇನ್ನೂ ಏನಂತಂದು ಹೇಳಿದ್ರೆ 80-85 ಆಗಬೇಕಿತ್ತು. ಬಟ್ ಅದ್ರ ಕ್ವಶನ್ ಪೇಪರ್ ಟಫ್ ಇತ್ತು. ಈಸಿಯಾಗಿ ಏನಂತಂದು ಹೇಳಿದ್ರೆ ಸ್ಟಡಿ ಮಾಡಿದವರು, ನೀವೇನು ಸ್ಟಡಿ ಮಾಡ್ತಿದ್ದೀರಲ್ಲ ನೀವು ಕರೆಕ್ಟಾಗಿ ಏನಂತಂದು ಹೇಳಿದ್ರೆ ಜಾಬ್ ಆಗೇ ಆಗ್ತೀರ. ಸೊ ಉಳಿದವರು ಹೆಂಗೆ ಸ್ಟಡಿ ಮಾಡ್ತಿದ್ದಾರೆ ನೋಡಿ, ಜಸ್ಟ್ ನೀವೇ ಕಂಪೇರ್ ಮಾಡ್ಕೊಳ್ರಿ. ಆ ಕಡೆ ಈ ಕಡೆ ನೀವೇ ಕಂಪೇರ್ ಮಾಡ್ಕೊಳ್ರಿ. ನಿಮ್ಮ ಸುತ್ತಮುತ್ತಲೇ ಇರ್ತಾರ, ಕೋಚಿಂಗ್ ಸೆಂಟರ್ಸ್ಗಳಲ್ಲಿ ಇರ್ತಾರೆ, ಅವ್ರು ಹೆಂಗೆ ಸ್ಟಡಿ ಮಾಡ್ತಿದ್ದಾರೆ, ನೀವು ಹೆಂಗೆ ಸ್ಟಡಿ ಮಾಡಕತ್ತೀರಿ, ಜಸ್ಟ್ ಕಂಪೇರ್ ಮಾಡ್ಕೊಳ್ರಿ. ನೀವು ಚೆನ್ನಾಗಿ ಮಾಡ್ತಿದ್ದೀರಿ, ಆರಾಮಾಗಿ ಮಾಡ್ಕೊತ ಹೋಗ್ಬೇಕು. ನೀವು ಅವ್ರ ಜೊತೆ ಕೂತ್ಕೊಂಡ್ರಿ ಅಂತಂದು ಹೇಳಿದ್ರೆ ನೀವು ಮಾಡೋದು ನೋಡ್ಬಿಟ್ಟು ಅವ್ರಿಗೆ ಶಾಕ್ ಆಗುತ್ತೆ. ಏನು ಮಾಡಕತ್ತೀನಿ, ಎಲ್ಲಿಂದ ಕಲಿಯಾಕತ್ತಿ, ನನಗೂ ಹೇಳ ಅಂತಂದು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸ್ವಲ್ಪ ಏನಂತಂದು ಹೇಳಿದ್ರೆ ಎಫರ್ಟ್ ಹಾಕ್ರಿ ಅಷ್ಟೇ. ಸೊ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮದು 6ನೇ ಟರ್ಮ್ ಕಂಡು ಹಿಡಿಯೋದು, ಆಮೇಲೆ ನೆಕ್ಸ್ಟ್ 4ನೇ ಟರ್ಮ್ ಕಂಡು ಹಿಡಿಯೋದು. ಕೇಳಿದಾರಲ್ಲ,
6ನೇ ಟರ್ಮು ಮತ್ತು 4ನೇ ಟರ್ಮ್ ಕಂಡುಹಿಡಿಯೋದು. ಇವತ್ತಿನ ಕ್ಲಾಸಲ್ಲಿ ನಾನು 6ನೇ ಟರ್ಮ್ ಕಂಡುಹಿಡಿಯೋದು ಹೇಳ್ತಾ ಇದ್ದೀನಿ. ಯಾಕಂತಂದು ಹೇಳಿದ್ರೆ ಕೆಲವು ಜನ ಸರ್ ಟಫ್ ಆಗೈತ್ರಿ ಗೊತ್ತಾಗೋತ್ರಿ 6th ಟರ್ಮ್ ಕಂಡುಹಿಡಿಯೋದ ಅಂತಂದೇಳಿ. ನಮ್ಮಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಏನೇನು ಹೆಂಗೆ ಥಿಂಕ್ ಮಾಡ್ಬೇಕು ಸರ್, ಅದನ್ನ ನೋಡಿದ ಕೈಲಿ ಹೆಂಗೆ ಥಿಂಕ್ ಮಾಡೋದಕ್ಕೆ ಗೊತ್ತಾಗೋತ್ರಿ ಅಂತಂದೇಳಿ. ಹೆಂಗೆ ಥಿಂಕ್ ಮಾಡಬೇಕು, ಫಸ್ಟಿಗೆ ಏನು ಮಾಡಬೇಕು, ಸೊ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಅದಕ್ಕೆ ಪ್ಲಸ್ ಮಾಡಿ ನೋಡ್ಬೇಕು. ಪ್ಲಸ್ ಮಾಡಿದಾಗ ಅದು ಬರುತ್ತೋ ಇಲ್ಲಿ ನೋಡ್ಬೇಕು. ಸೊ ಅದೇ ಪ್ಲಸ್ ಮಾಡಿರ್ತಿಲ್ಲ ಅದನ್ನ ಎಲ್ಲ ಕಡೆ ಚೆಕ್ ಮಾಡಬೇಕು. ಸೇಮ್ ಅದೇ ನಂಬರಿಂದ ಪ್ಲಸ್ ಮಾಡಿದಾಗ ಯಾವುದೋ ಒಂದು ಸಂಖ್ಯೆನ ತೊಗೊಂಡಿರ್ತೀರಿ. ಇವಾಗ ಎಕ್ಸ್ ಅಂತಂದಿರುತ್ತೆ, ಇಲ್ಲಿ ವೈ ಅಂತಂದಿರುತ್ತೆ, ಇಲ್ಲಿ ಜಡ್ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಏನೋ ಒಂದು ಅಕ್ಷರ ಕೊಟ್ಟಿರ್ತಾನೆ, ಇಲ್ಲಿ ಏನೋ ಕೊಟ್ಟಿರ್ತಾನೆ, ಇಲ್ಲಿ ಕೇಳಿರ್ತಾನೆ ಅಂತ ಅನ್ಕೊಡ್ರಿ. ಸೊ ಇದಕ್ಕೆ ನಾವು ಪ್ಲಸ್ ಮಾಡ್ತೀವಿ, 20 ಪ್ಲಸ್ ಮಾಡ್ತೀನಿ, ಇದಕ್ಕೂ 20 ಪ್ಲಸ್ ಮಾಡ್ತೀನಿ. ಅವಾಗ ಈ ಎರಡೂ ನಂಬರ್ಗಳು ಬಂದ್ವಿ ಅಂತಂದು ಹೇಳಿದ್ರೆ ಇದಕ್ಕೂ ಕೂಡ ಮಾಡಬೇಕು. ಫಸ್ಟಿಗೆ ಪ್ಲಸ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಮೈನಸ್ ಮಾಡಿ ನೋಡ್ರಿ, ಅದಾದ ನಂತರ ಇಂಟು ಮಾಡಿ ನೋಡ್ರಿ, ಆಮೇಲೆ ಡಿವೈಡೆಡ್ ಬೈ ಮಾಡಿ ನೋಡ್ರಿ. ಇವನ್ನೆಲ್ಲ ಮಾಡಿ ನೋಡ್ರಿ. ಬರಲಿಲ್ಲ ಅಂತಂದು ಹೇಳಿದ್ರೆ ಒಂದೊಂದೇ ಅಂತಂದು ಹೇಳಿದ್ರೆ ಸ್ಕ್ವೇರು ಕ್ಯೂಬ್ ರೂಟು ಮ್ಯಾಕ್ಸಿಮಮ್ ಇಂಥವು ಕೇಳ್ತಾನೆ, ಸ್ಕ್ವೇರು ಕ್ಯೂಬ್ ರೂಟಲ್ಲಿ. ಈಗ ನಾವೇನಂತಂದು ಹೇಳಿದ್ರೆ ಒಂದೊಂದಾಗಿ ಮಾಡೋಣ. ಇವುಗಳನ್ನ ಬಿಟ್ಟು ಇಷ್ಟು ಬಿಟ್ಟು ಆಮೇಲೆ ಇನ್ನೊಂದು ಬರುತ್ತೆ ಸ್ಕ್ವೇರ್ ರೂಟ್ ಆ್ಯಂಡ್ ಕ್ಯೂಬ್ ರೂಟ್. ಇವುಗಳನ್ನ ಬಿಟ್ಟು ನಿಮಗೆ ಯಾವುದೇ ರೀತಿಯ ಕ್ವಶನ್ಸ್ಗಳನ್ನ ಕೇಳಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ರಿ ಅಂತಂದು ಹೇಳಿದ್ರೆ ಎಲ್ಲರೂ ABCD ಬರೆದಿಟ್ಕೊಂಡ್ರಿ. ABCD ಏನಂತಂದು ಹೇಳಿದ್ರೆ ಜಡ್ವರೆಗೂ ಬರೆದಿಟ್ಕೊಂಡಿರಿ, ಕೆಳಗಡೆ ನಂಬರ್ ಹಾಕಿ. ಸೊ ಕಂಪ್ಲೀಟ್ ಆದ ನಂತರ ನಂಗೆ ಜರ ಏನಂತಂದು ಹೇಳಿದ್ರೆ ಎಲ್ಲರೂ ಸಿಂಬಲ್ ಕೊಡ್ರಿ. ನೋಡ್ರಿ, ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ 6th ಟರ್ಮ್ ನೋಡೋಣ. ನಾಳೆ ಕ್ಲಾಸಲ್ಲಿ ಏನಂತಂದು ಹೇಳಿದ್ರೆ 4th ಟರ್ಮ್ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು 3-4 ಉಳಿತಾವ, ಅವನ್ನೆಲ್ಲ ಹೇಳ್ಬಿಟ್ನಂತಂದು ಹೇಳಿದ್ರೆ ಮುಗಿದೋಯ್ತು. ರೀಸನಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ರೀಸನಿಂಗಲ್ಲಿ ಟಫ್ ಆಗಿರೋದು ಏನಂತಂದು ಹೇಳಿದ್ರೆ ಅರೇಂಜ್ಮೆಂಟು, ಸಿಟ್ಟಿಂಗ್ ಅರೇಂಜ್ಮೆಂಟ್. ಅದನ್ನ ನಿಮ್ಗೆ ಶನಿವಾರ ದಿನ ತೊಗೊತಿದ್ದೀನಿ. ಯಾಕಂದರೆ ಟೈಮ್ ಭಾಳ ಬೇಕು, ಡೇ ಟೈಮ್ ತೊಗೊತೀನಿ. ಒಂದು 3 to 4 hours ಬೇಕು ಅದಕ್ಕೆ. ಒಂದೊಂದು ಸಾಲ್ವ್ ಮಾಡೋಕ್ಕೇನಂತಂದು ಹೇಳಿದ್ರೆ 1/2 hour ಬೇಕು. ಎಲ್ಲ ನಿಮ್ಗೆ ತಿಳಿಸಿ ಹೇಳ್ಬೇಕಲ್ಲ, ಪ್ರತಿಯೊಂದು ಟರ್ಮು ತಿಳಿಸಿ ಹೇಳಬೇಕು, ಅರ್ಥ ಮಾಡಿಸ್ಬೇಕು. ಸೊ ಒಂದೊಂದು ಕ್ವಶನ್ಗೆ 1/2 hour ಬೇಕು. ನೀವು ಅದನ್ನು ಎಷ್ಟೇ ಟೈಮ್ ತೊಗೊಳೋರಕ್ಕೆ ಬಿಡಿಸ್ಬೇಕು. ಒಂದು ಸಾರಿ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಆ ಪ್ರಾಬ್ಲಮ್ನ ಹೆಂಗೆ ಬಿಡಿಸ್ತಾರೋ ಅಂತಂದು ಹೇಳಿ ಅರ್ಥ ಆಯಿತು ಅಂತಂದು ಹೇಳಿದ್ರೆ ನಿಮಗೆ 1 ನಿಮಿಷದ ಮೇಲೆ ಹತ್ತಲ್ಲ ಅದು. ನಾನು ಬಿಡಿಸುವಾಗ ನೀವು ನಾನು ಒಂದು ಕಮೆಂಟ್ ಓದ್ದೆ ಇವತ್ತು, ಏನಂತಂದು ಹೇಳಿದ್ರೆ ಸರ್ ನೀವು ಮಾಡೋ ಎಲ್ಲರೂ ಕಂಪೌಂಡ್ ಇಂಟ್ರೆಸ್ಟ್ ನೋಡಿದ್ದೀರಿ? ಕಂಪೌಂಡ್ ಇಂಟ್ರೆಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅನ್ಕೊಂತೀನಿ. ಸೊ ಒಂದೇನಪ್ಪ ಅಂತಂದು ಹೇಳಿದ್ರೆ ಫಾರ್ಮುಲಾ ಕೊಟ್ಟಿದ್ದೀನಿ ಅಲ್ಲಿ, ಒಂದೇ ಒಂದು ಫಾರ್ಮುಲಾ. ಸೊ ಏನೇ ಬರೆದ್ರೂ ಕೂಡ ಆ ಫಾರ್ಮುಲಾದಲ್ಲೇ ಬರಬೇಕು. CI = P × 1 + R / 100 raised to n × t. ಅದಾದ ನಂತರ -P +P -P ಎಲ್ಲ ಇದು ಒಂದೇ ಪ್ರಾಬ್ಲಮ್ಮು. ಇದರಲ್ಲಿ ಹಾಕ್ಬಿಟ್ಟು ಇದೊಂದು ಫಾರ್ಮುಲಾದಲ್ಲಿ ಹಾಕ್ಬಿಟ್ಟು ಏನಂತಂದು ಹೇಳಿದ್ರೆ ಎಲ್ಲ ಸಾಲ್ವ್ ಮಾಡ್ಕೋಬಹುದು. ನಿಮಗೆ ಬೇರೆ ಫಾರ್ಮುಲಾಸ್ ಬೇಡ, ಇದೊಂದು ಫಾರ್ಮುಲಾದಿಂದ ಏನು ಬೇಕಾದ್ ಮಾಡ್ಕೋಬಹುದು ನೀವು. ಸೊ ಇದನ್ನ ಒಂದು ಸ್ವಲ್ಪ ಒಂದು 10 ಕ್ವಶನ್ ಬಿಡ್ಸಕ್ಕೆ ನೀವು ಟ್ರೈ ಮಾಡ್ರಿ ಅಂತಂದು ಹೇಳಿದ್ರೆ 11ನೇ ಕ್ವಶನ್ ನೀವು ಈಸಿಯಾಗಿ 1 ನಿಮಿಷದಲ್ಲೇ ಬಿಡಿಸ್ತೀರಿ. ಫಸ್ಟ್ ಟೈಮ್ ಬಿಡಿಸುವಾಗ 8 ನಿಮಿಷ ಅಲ್ಲ 10 ನಿಮಿಷ ತೊಗೊಳ್ರಿ. ಸೆಕೆಂಡ್ ಒಳಗೆ 5 ಅಂತೀರಿ. 3ನೇ ಸಾಲ್ವ್ ಮಾಡೋದನ್ನ ಇನ್ನೂ ಕಮ್ಮಿ ಹಾಕೋದು ಬರುತ್ತೆ ಹೊರತು ಜಾಸ್ತಿ ಆಗಂಗಿಲ್ಲ. ಒಂದು ಕ್ವಶನ್ ಬಿಡಿಸ್ತೀರಿ, ಬಿಡಿಸಿದ ನಂತರ ಸರ್ ಏನ್ರಿ 1 ನಿಮಿಷ 2 ನಿಮಿಷ ತೊಗೊಳ್ಳೋ ಬದಲಾಗಿ 10 ನಿಮಿಷ ತೊಗೊಳೈತ್ರಿ ಅಂತಂದು ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಬರೋದಲ್ಲ. ಈಗ ಹುಡುಗರೆಲ್ಲ ನೀವು ಜಿಮ್ಗೆ ಹೋಗ್ತೀರಿ, ಜಿಮ್ಗೆ ಹೋಗಿ ಬಂದ್ರೆ ಆಗಂಗಿಲ್ಲ ಬಾಡಿ ಬಿಲ್ಡ್. ಅಲ್ಲಿ ತರಾಸ್ ತೊಗೊಂಡೇನಂತಂದು ಹೇಳಿದ್ರೆ ಎಕ್ಸರ್ಸೈಸ್ ಮಾಡ್ಬೇಕು, ಅವಾಗ ಏನಂತಂದು ಹೇಳಿದ್ರೆ ನಿಮಗೆ ಬಾಡಿ ಬರುತ್ತೆ. ಸುಮ್ಮನೆ ವಿಡಿಯೋ ನೋಡಿದ್ರೆ ಯಾರಿಗೂ ಅರ್ಥ ಆಗಂಗಿಲ್ಲ. ವಿಡಿಯೋ ನೋಡಿ ಹೆಂಗೆ ಮಾಡಿರ್ತಾರೆ ಹಂಗೆ ಪ್ರಾಕ್ಟೀಸ್ ಮಾಡ್ಬೇಕು. ನನಗೂ ಮಸ್ತ್ ಎಕ್ಸಾಂಪಲ್ ಬರತ್ತವು, ಸುಮ್ಮನೆ ಕೇಳಿಸ್ಕೊಡ್ರಿ ಅಷ್ಟೆ. ಯಾರು ಫಾಲೋ ಆಗ್ತೀರಿ ಫಾಲೋ ಆಗ್ರಿ. ಎಸ್ ನೋಡ್ರಿ, ಫಸ್ಟ್ ಕ್ವಶನು ಇಲ್ಲೇನಂತಂದು ಹೇಳಿದ್ರೆ ಸಿಂಪಲ್ ಆಗಿ ಇದನ್ನೆಲ್ಲ ಕ್ವಶನ್ ನೀವು ಓದಕ್ಕೆ ನೋಡ್ರಿ. 1ನೇ ಪದ 2ನೇ ಪದ ಏನಂತಂದು ಹೇಳಿದ್ರೆ ಒಂಥರ ಸಂಬಂಧ ಹೊಂದಿರ್ತಾವೆ. ಅದಾದ ನಂತರ 2ನೇ 3ನೇ ಪದ ಸಂಬಂಧ ಹೊಂದಿರ್ತಾವೆ. 1ನೇದು 2ನೇದು 3ನೇದು 4ನೇದು ಆಮೇಲೆ 5ನೇದು 6ನೇದು ಇವೆರಡು ಈ ಥರ ಏನಂತಂದು ಹೇಳಿದ್ರೆ ಸಂಬಂಧ ಹೊಂದಿರ್ತಾವೆ. 1 2 3 4 ಮತ್ತು 5 6 ಏನಂತಂದು ಹೇಳಿದ್ರೆ ಸಂಬಂಧವನ್ನು ಹೊಂದಿರ್ತಾವ. ಇವು ಯಾವಾಗಲೂ ಏನಂತಂದು ಹೇಳಿದ್ರೆ ಒಂದೇ ರೀತಿ ಸಂಬಂಧ ಹೊಂದಿರಬೇಕು.
ಇವರಿಬ್ರು ಗಂಡ ಹೆಂಡತಿ ಅಂದ್ರೆ ಇವರಿಬ್ರು ಗಂಡ ಹೆಂಡತಿನ ಇರಬೇಕು, ಇವರಿಬ್ರು ಗಂಡ ಹೆಂಡತಿನ ಇರಬೇಕು. ಸೊ ಇವಕ್ಕೇನಂತಂದು ಹೇಳಿದ್ರೆ ಇಲ್ಲಿ +20 ಮಾಡ್ರಿ ಅಂತಂದು ಹೇಳಿದ್ರೆ ಎಲ್ಲ ಕಡೆ +20 ಮಾಡ್ಬೇಕು. ಅರ್ಥ ಆಗತೈತೆ? ಸೊ ಇಲ್ಲೆಲ್ಲರೆ ಡಿವೈಡೆಡ್ ಬೈ 2 ಮಾಡ್ರಿ ಅಂತಂದು ಹೇಳಿದ್ರೆ ಸೊ ಇದಕ್ಕೂ ಡಿವೈಡೆಡ್ ಬೈ 2ನ ಮಾಡಬೇಕು, ಇದಕ್ಕೂ ಡಿವೈಡೆಡ್ ಬೈ 2ನ ಮಾಡಬೇಕು. ಸೊ ಅಪ್ಪಿತಪ್ಪಿ ಏನಂತಂದು ಹೇಳಿದ್ರೆ ಸ್ಕ್ವೇರ್ ಮಾಡಿದ್ರಿ ಅಂತಂದು ಹೇಳಿದ್ರೆ ಈ ನಂಬರ್ಗೆ ಸ್ಕ್ವೇರ್ ಮಾಡಿದಾಗ ಇದು ಬಂತು ಅಂತಂದು ಹೇಳಿದ್ರೆ ಎಲ್ಲದಕ್ಕೂ ಸ್ಕ್ವೇರೇ ಮಾಡಬೇಕು. ಸೊ ಒಂದೇ ರೀತಿಯ ಸಂಬಂಧವನ್ನ ಏನಂತಂದು ಹೇಳಿದ್ರೆ ಹೊಂದಿರ್ತಾವ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಈಗ ನಾನು ನಿಮ್ಗೆ ಒಂದೇ ಕ್ವಶನ್ ಕೇಳ್ತೀನಿ. 625 ಅದಾದ ನಂತರ 35 ಇವೆರಡು ಯಾವ ರೀತಿ ಸಂಬಂಧವನ್ನು ಹೊಂದಿದಾವ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮಗೆ ಕ್ವಶನ್ ಕೇಳಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾನು ಇಲ್ಲಿ ಈಕ್ವಲ್ ಹಾಕೊಂತೀನಿ. ಬೆಟರ್ ನೀವು ಏನಾದರೂ ಹಾಕೋಬಹುದು. 361 29. ನನಗೆ ಆನ್ಸರ್ ಬೇಡ, ನನಗೆ ರಿಲೇಷನ್ ಬೇಕು. ಸೊ ಯಾವ ರೀತಿ ಸಂಬಂಧವನ್ನು ಹೊಂದಿದವು? ಸೊ ಯಾವ ರೀತಿ ಸಂಬಂಧವನ್ನ ಹೊಂದಿದವು ನೋಡ್ರಿ. ಪ್ಲಸ್ ಮಾಡ್ರಿ, ಇಲ್ಲ ಇಂಟು ಮಾಡ್ರಿ, ಏನೊಂದೋ ಮಾಡ್ರಿ. ಸೊ ವೆರಿ ಗುಡ್. ನಿಮಗೆ ನೋಡ್ರಪ್ಪ, ಇವಾಗಲೇ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಸ್ಟಡಿ ಮಾಡಿ ಜಾಬ್ ಆಗಾರಿದ್ರಿ ಅಂದ್ರೆ ಹೇಳಿದ ಮಾತು ಕೇಳ್ರಿ. 1 ರಿಂದ 30 ಏನಂತಂದು ಹೇಳಿದ್ರೆ ಸ್ಕ್ವೇರ್ಗಳ ನಂಬರ್ ಗೊತ್ತಿರಬೇಕು. ಆಮೇಲೆ 1 ರಿಂದ 30 ಕ್ಯೂಬ್ ಗೊತ್ತಿರಬೇಕು. ಅವಾಗ ಏನಂತಂದು ಹೇಳಿದ್ರೆ ನೀವು ನಂಬರ್ಸ್ಗಳನ್ನ ನೋಡಿದ ತಕ್ಷಣ ಇದು ಸ್ಕ್ವೇರಾ ಕ್ಯೂಬಾ ಅಂತಂದು ಗೊತ್ತಾಗತ್ತೆ. ಇದೇನಪ್ಪ ಅಂತಂದು ಹೇಳಿದ್ರೆ ಇದು ಸ್ಕ್ವೇರ್, ಇದೇನಂತಂದು ಹೇಳಿದ್ರೆ ಇದು ಸ್ಕ್ವೇರ್. ಇದು ಯಾವ್ದು ಸ್ಕ್ವೇರ್ ನೋಡ್ರಿ. ಇದನ್ನ ಹೆಂಗ್ ಬರ್ದಿದಾರ ಅಂತಂದು ಹೇಳಿದ್ರ ಹೆಂಗ್ ಬರ್ದಿದಾರ, ಇಲ್ಲಿ 35 ಐತಾ, ಈ ನಂಬರ್ಗೆ ಏನ್ ಮಾಡಿದಾರ ಅಂತಂದು ಹೇಳಿದ್ರೆ -10 ಮಾಡಿದಾರ. ಅವಾಗ ಏನಂತಂದು ಹೇಳಿದ್ರೆ 25 ಬಂದೈತೆ. 25 ಸ್ಕ್ವೇರ್ ಮಾಡಿದಾಗ ಏನಂತಂದು ಹೇಳಿದ್ರೆ 625 ಬರುತ್ತೆ. 25 × 25 ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 625 ಆಗತ್ತ. ಈ ನಂಬರ್ ಐತಲ್ಲ, ಈ ನಂಬರ್ಗೆ -10 ಮಾಡಿದಾರ. ಅವಾಗ ಏನಾಗೈತಪ್ಪ ಅಂತಂದು ಹೇಳಿದ್ರೆ 25 ಬಂದೈತೆ, 25 ಬಂದೈತೆ. ಅದು ಸ್ಕ್ವೇರ್ ಮಾಡಿದಾಗ 625 ಬಂದೈತೆ. ಅವಾಗ ಇದು ನಾವು ಮಾಡಿದ್ದು ಕರೆಕ್ಟ್ ಐತಿಲ್ಲ ಅಂತಂದು ಹೇಳಿ ಇನ್ನೊಂದು ಕೊಟ್ಟಿರ್ತಾನಲ್ಲ ರಿಲೇಷನ್, ಅದಕ್ಕೆ ನೋಡೋದು. ಸೊ 29 ಐತಾ, ಇದಕ್ಕೇನ್ ಮಾಡ್ಬೇಕು, -10 ಮಾಡ್ಬೇಕು. ಅವಾಗ ಎಷ್ಟು ಬಂತು, 19 ಬಂತು. ಸೊ 19 ಸ್ಕ್ವೇರ್ ಮಾಡಿದಾಗ ಏನಂತಂದು ಹೇಳಿದ್ರೆ 361 ಬರುತ್ತೇನ್ರಿ. ಮಾಡ್ರಿ ನೋಡ್ರಿ, 19 × 19 ಮಾಡಿದಾಗ. ಸರ್ ಅಂಕಿ ಭಾಳ ದೊಡ್ಡದೈತ್ರಿ, ನಮಗೆ ಗೊತ್ತಾಗಂಗಿಲ್ಲ. ಮೊದಲು 9 ತೊಗೊಂಡ್ರಿ, ಗುಣಿಸ್ರಿ. 9 9 81, ಆಮೇಲೆ 9 1 9 + 8 ಏನಂತಂದು ಹೇಳಿದ್ರೆ 17 ಪ್ಲಸ್ ಬಿಡ್ರಿ. ಆಮೇಲೆ 1 9 9, ಆಮೇಲೆ 1 1 1. ಸೊ 1 9 7 ಎಷ್ಟು ಅಂತಂದು ಹೇಳಿದ್ರೆ 16, 1 2 3 361. ಸೊ ಅಂದ್ರ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 19 ಸ್ಕ್ವೇರ್ ಮಾಡಿದಾಗ ಏನಪ್ಪಾ ಅಂತಂದು ಹೇಳಿದ್ರೆ 361 ಬಂತು. ಸೇಮ್ ಅದೇ ಲಾಜಿಕ್ ಇಲ್ಲಿ ಹಾಕ್ಬೇಕು. 27 -10 ಮಾಡಿದ್ರೆ ಎಷ್ಟು ಬಂತು, 17 ಬಂತು. ಎಸ್ 17 ಬಂತು. 17 ಸ್ಕ್ವೇರ್ ಮಾಡಿದಾಗ ಈ ನಂಬರ್ ಬರಬೇಕು. 17ಅನ್ನ ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತೆ, ಇದನ್ನಾದ್ರೂ ಆನ್ಸರ್ ಹೇಳ್ರಿ. 17ಅನ್ನ ಸ್ಕ್ವೇರ್ ಮಾಡಿದಾಗ ಆನ್ಸರ್ ಬರಬೇಕು. ಎಸ್ ಗುಡ್. ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 289 ಬರುತ್ತೆ. ಎಷ್ಟು ಬರುತ್ತಾ, 289 ಬರುತ್ತಾ. ನಮ್ಗೆ ಆಪ್ಷನ್ 4ನೇದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಎಲ್ರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಗಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಈಗ ನಾನು ಏನ್ ಮಾಡಿದೆ ಎಲ್ರಿಗೂ ಅರ್ಥ ಆಯ್ತಾ? ಸೊ ಯಾರಿಗಾದ್ರೂ ಅರ್ಥ ಆಗೋಲ್ದವ್ರು ಇದ್ದಾರಾ? ಕ್ಲಿಯರ್? ಇದೊಂದು ಮಾಡಿ ಇಟ್ಕೊಳ್ರಿ ಸೈಡ್ಗೆ. 1 ರಿಂದ 30 ಸ್ಕ್ವೇರ್, 1 ರಿಂದ 30 ಕ್ಯೂಬ್. ಆ ಸಂಖ್ಯೆನ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು, ಓಕೆ ಇದು ಯಾವ್ದ್ರದ್ದು ಕ್ಯೂಬ್. ಸೊ ಇಲ್ಲಿ ನೋಡ್ರಿ, ಇದು ಏನಪ್ಪಾ ಅಂತಂದು ಹೇಳಿದ್ರೆ ಸ್ಕ್ವೇರ್ ಐತಿ, ಇದು ಸ್ಕ್ವೇರ್ ಐತಿ. ಅಂದ್ರೆ ಪಕ್ಕ ಸ್ಕ್ವೇರ್ ಅಲ್ಲಿ ಕೇಳಿದನ ಆ ಸ್ಕ್ವೇರ್ ಯಾವ್ದೈತಿ ಹೆಂಗ್ ಬಂದೈತಿ ಅಂತ ಚೆಕ್ ಮಾಡ್ಬೇಕಷ್ಟೆ. ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗತ್ತೆ. ಈಗ 625 25 ಸ್ಕ್ವೇರ್ ಐತ್ರಿ. ಆಮೇಲೆ 361 ಏನೈತೆ ಅಂತಂದ್ರೆ 19 ಸ್ಕ್ವೇರ್ ಐತ್ರಿ. ಅಂದ್ರೆ ಇದ್ರ ನಡುವೆ 10 ಡಿಫರೆನ್ಸ್ ಐತ್ರಿ, ಇದ್ರ ನಡುವೆ 10 ಡಿಫರೆನ್ಸ್ ಐತ್ರಿ. ಅಂದ್ರೆ ನಾವು -10 ಮಾಡ್ಬೇಕ್ರಿ. ಇದಕ್ಕೂ -10 ಮಾಡ್ಬೇಕು, ಆಮೇಲೆ ಇದಕ್ಕೂ -10 ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತ್ರಿ. ಸೊ ಇಷ್ಟು ಕ್ಲಿಯರ್ ಆಗಿಬಿಡುತ್ತ. ಅವ್ನು ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. 104 13 ಸಂಬಂಧ ಐತಿ.
ಅದಾದ ನಂತರ ನಾನು ಈ ಥರ ಹಿಂಗೆ ದೊಡ್ಡ ಗೆರೆ ಹಾಕ್ಕೊತೀನಿ ಡಬಲ್ ಡಾಟ್ಗೆ, ಯಾಕಂದರೆ ಎಲ್ರಿಗೂ ಅರ್ಥ ಆಗ್ಬೇಕು ಅದಕ್ಕೆ. ಸೊ ಅದಾದ ನಂತರ ನೆಕ್ಸ್ಟ್ ಸಂಖ್ಯೆಯನ್ನು ಕೇಳಿದಾನ, ಅದು 37ಕ್ಕೆ ರಿಲೇಟ್ ಐತೆ. ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ 168 21ಕ್ಕೆ ರಿಲೇಟ್ ಐತೆ. ಚೆಕ್ ಮಾಡ್ರಿ, ಥಿಂಕ್ ಮಾಡಿದ ತಕ್ಷಣ ಬರುತ್ತೋ ಇದ. ನೀವೇನೋ ಒಂದು ಮಾಡ್ಬೇಕಿಲ್ಲ, ಪ್ಲಸ್ಸು ಮೈನಸ್ಸು ಇಂಟುನೋ ಡಿವೈಡೆಡ್ ಬೈಯೋ ಏನಾದರೂ ಪ್ಲಸ್ ಮಾಡಿ ನೋಡ್ರಿ. ಜಸ್ಟ್ ಸಿಂಪಲ್ ಆಗಿ ಪ್ಲಸ್ ಮಾಡಿದ ಇಲ್ಲೂ ಪ್ಲಸ್ ಮಾಡಿದ್ರೆ ಅದು ಬರುತ್ತಾ, ಇಲ್ಲೂ ಪ್ಲಸ್ ಮಾಡಿದ್ರೆ ಅದು ಬರುತ್ತಾ? ಇಲ್ಲೇನು ಪ್ಲಸ್ ಮಾಡಿರ್ತೀರಿ ಇಲ್ಲಿ ಪ್ಲಸ್ ಮಾಡಿದ್ರೆ ಬರುತ್ತಾ? ನೋಡಿದ ತಕ್ಷಣ ಇಲ್ಲ ಬರಂಗಿಲ್ಲ. ಮೈನಸ್ ಮಾಡಿದ್ರೆ ಬರಂಗಿಲ್ಲ. ಯಾಕಂತಂದು ಹೇಳಿದ್ರೆ ಇದು ಅಕ್ಷರ ನೋಡ್ರಿ, ಇದು ಅಕ್ಷರ ನೋಡ್ರಿ, ಅಜಗಜಾಂತರ ವ್ಯತ್ಯಾಸ ಐತೆ. ಅವಾಗ ಏನು ಮಾಡ್ಬೇಕು ನಾವು? ಇಂಟು ಮಾಡಬೇಕು. ಡಿವೈಡೆಡ್ ಬೈ ಅಂತೂ ಆಗಂಗಿಲ್ಲ. ಟ್ರೈ ಮಾಡ್ರಿ. ಡಿವೈಡೆಡ್ ಬೈ ಅಂತಂದು ಹೇಳಿದ್ರೆ ಹೋಗಂಗಿಲ್ಲ. ಹೋಗುತ್ತಾ ಏನೋ ಹೋಗುತ್ತಾ? ಹೋಗಲ್ಲ ನೋಡ್ರಿ. ಎಸ್, ಗುಡ್. ನೋ, ರಾಂಗ್ ಐತೆ. ಸುಭಾಷ್ ರಾಂಗ್ ಇದೆ. ಎಸ್, ವೆರಿ ಗುಡ್. ಇಲ್ಲಿ ನೋಡ್ರಿ ಸಿಂಪಲ್ ಆಗೈತೆ. ಸೊ 13 ಇಂಟು 8 ಮಾಡ್ರಿ ಅಂತಂದು ಹೇಳಿದ್ರೆ 104 ಬರುತ್ತೆ. ಸೇಮ್ ಅದೇ ಥರ ನೋಡ್ರಿ 21 ಇಂಟು 8 ಮಾಡ್ರಿ ಅಂತಂದು ಹೇಳಿದ್ರೆ 8 1 8 8 2 16 168 ಬಂತು. ಇಲ್ಲೂ ಇಂಟು 8 ಮಾಡಿದ್ರಿ, ಇಲ್ಲೂ ಇಂಟು 8 ಮಾಡಿದ್ರಿ, ಅಂದ್ರೆ ಇಲ್ಲೂ ಇಂಟು 8 ಮಾಡಬೇಕು. 8 7 56, 8 7 56, ಲಾಸ್ಟ್ 6 ಇರಬೇಕು. 296 ಒಂದೈತೆ. ಆಪ್ಷನ್ 3 ಏನಂತಂದು ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತೆ. ಸೊ ಈ ಕ್ವಶನಲ್ಲಿ ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ? ನೆಕ್ಸ್ಟ್ ಕ್ವಶನ್ ನೀವೇ ಬಿಡಿಸ್ಬೇಕು, ನಾ ಏನು ಬಿಡಿಸಂಗಿಲ್ಲ. ಬಿಡಿಸ್ತೀರಿ ಎಲ್ಲರೂ? ಅದನ್ನ ಟೈಮ್ ತೊಗೊಳ್ರಿ, ಒಂದು 5 ನಿಮಿಷ ಟೈಮ್ ತೊಗೊಳ್ರಿ, ಅರ್ಥ ಮಾಡ್ಕೊಳಕ್ಕೆ ಟೈಮ್ ತೊಗೊಳ್ರಿ, ಬೇಕಂದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟೈಮ್ ತೊಗೊಂಡು ಸಾಲ್ವ್ ಮಾಡ್ರಿ. ಇದು ಅಲ್ಫಾಬೇಟ್ ಮೇಲೆ ಐತೆ, ನಾನೇ ಹೇಳ್ಬೇಕು ಇದನ್ನು. ಎಸ್, ಎಲ್ಲರೂ ABCD ಹಾಕೊಂಡಿದ್ದೀರಿ. ಸೊ ಎಲ್ಲರೂ ಏನಂತಂದು ಹೇಳಿದ್ರೆ ABCD ಹಾಕೊಂಡಿದ್ದೀರಲ್ಲ, ಟ್ರೈ ಮಾಡ್ರಿ ಸಾಲ್ವ್ ಮಾಡೋಕ್ಕೆ. ಆಮೇಲೆ ನಾನು ನೋಡ್ತೀನಿ. ಮಾಡ್ರಂತ ಮಾಡ್ರಿ ಟ್ರೈ ಮಾಡ್ರಿ. ನೋಡ್ರಿ, ಫಸ್ಟ್ ಯಾವುದೈತಿ? ಈ ಥರ ಐತಿ, QEEST ಅಂತಂದೈತೆ. ಅದಾದ ನಂತರ ಇಲ್ಲೇನೈತೆ VUGWS ಅಂತಂದು ಬರ್ತಾರೆ. ಇದನ್ನ ಏನಂತ ಬರ್ತಾರ? ಈ ಥರ ಬರ್ತಾರ. ಸೊ ರೀಚ್ ಇದ್ದಿದ್ದು ಏನು ಬರ್ತಾರಪ್ಪ? REACH. ರೀಚ್ ಅನ್ನ ಏನಂತ ಬರ್ತಾರ ಅಂತಂದು ಹೇಳಿದ್ರೆ JECGT ಅಂತ ಬರ್ತಾರ. ನೆಕ್ಸ್ಟ್ ಸಾಲ್ವ್ ಅನ್ನ ಯಾವ ಥರ ಬರೀತಾರ? SOLVE. ಸಾಲ್ವ್ ಅನ್ನ ಏನಂತ ಬರೀತಾರ ಅಂತಂದೇಳಿ. ಎಸ್, ಟ್ರೈ ಮಾಡ್ರಿ. ನಾನು ನಿಮ್ಮ ಜೊತೆ ಏನಪ್ಪ ಅಂತಂದು ಹೇಳಿದ್ರೆ ABCD ಹಾಕೊಂತೀನಿ. ಆಪ್ಷನ್ C. ಗುಡ್, ವೆರಿ ಗುಡ್. ABCDEFGHIJKLM. ವೆರಿ ಗುಡ್. ಎಲ್ಲರೂ ಆನ್ಸರ್ ಹೇಳ್ತಿದ್ರಾ? ಪ್ಯಾಟ್ರನ್ ಏನು ಬಂದೈತಿ ಹೇಳ್ರಿ ನೋಡೋಣ. ಪ್ಯಾಟ್ರನ್ ಏನಂತ ಬಂದೈತಿ? ಓಕೆ, ಎಲ್ಲರೂ ಆಪ್ಷನ್ C ಹೇಳಿದಿರ. ಮೂರನೇದು ಇಲ್ಲಿ ನೋಡ್ರಿ, ಈ ತರ ಎಲ್ಲಾದ್ರೂ ನೀವು ಮಾಡಿದ್ರಿ ಅಂತಂದು ಹೇಳಿದ್ರೆ
ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಕ್ಯೂ ಅನ್ನ ವಿ ಬಂತ ಬರ್ತಾರೆ ಸರ್. ಕ್ಯೂ ಇಲ್ಲಿ ಐತ್ರಿ, ಅದನ್ನ ವಿ ಇಲ್ಲಿ ಬರ್ತಾರೆ. 1 2 3 4 5 5ನೇ ಹೆಜ್ಜೆಗೆ ಬರ್ತಾರೆ. ನಾವು ಇಲ್ಲಿ +5 ಬರ್ಕೊಂಡ್ರಿ. ಅದಾದ ನಂತರ ಇಲ್ಲಿ ನೋಡ್ರಿ ಯುದ್ ಡೈರೆಕ್ಟ್ ಆಗಿ ಯು ಅಂತ ಬರ್ತಾರೆ. ಇಲ್ಲಿ 0 ಐತ್ರಿ. ಹಂಗ ಇಲ್ಲಿ ಜಸ್ಟ್ ಚೆಕ್ ಮಾಡ್ರಿ, ಇಲ್ಲಿ ಆರ್ ಅನ್ನ ಜೆ ಅಂತ ಬರ್ತಾರ, ಆರ್ ಅನ್ನ ಜೆ ಅಂತ ಬರ್ತಾರ. ಇಲ್ಲಿ ಸಂಬಂಧನ ಬರಂಗಿಲ್ಲ. ಸೊ ಅಂದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಡೈರೆಕ್ಟ್ ಆಗಿ ಬರಂಗಿಲ್ಲ ಅಂತ ಗೊತ್ತಾಯ್ತು. ಡೈರೆಕ್ಟ್ ಆಗಿ ಬರಂಗಿಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಏನ್ ಮಾಡ್ಬೇಕು ಅಂತಂದ ಹೇಳಿದ್ರೆ ಚೇಂಜ್ ಮಾಡ್ಬೇಕು. ಈ ತರ ಚೆಕ್ ಮಾಡ್ಬೇಕು. ಫಸ್ಟ್ ಪದವನ್ನ ಲಾಸ್ಟ್ ಪದಕ್ಕೆ ನೋಡ್ಬೇಕು. ಕ್ಯೂದಿಂದ ಎಸ್, ಕ್ಯೂದಿಂದ ಎಸ್ 1 2 ಸರ್ +2 ಮಾಡಿದ್ದಾರೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ +2 ಮಾಡಿದ್ದಾರೆ. ಮ್ಯಾಲಿಂದ ಹೇಳ್ತೀನಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಈ ಕಡೆಯಿಂದ ಈ ಕಡೆ ದಂಡಿಗೆ ತಗೊಳ್ರಿ, ಈ ಕಡೆಯಿಂದ ಲಾಸ್ಟ್ ತಗೊಳ್ರಿ. ಟಿದಿಂದ ವಿ, ಟಿದಿಂದ ಟಿ ಇಲ್ಲಿ ಐತಿ, ವಿ ಇಲ್ಲಿ ಐತಿ. 1 2 ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ 2 ಹೆಜ್ಜೆ ಮುಂದೋಗಿದಾನ. ನೆಕ್ಸ್ಟ್ ಅದೇ ತರ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ತಗೊಬೇಕು. ಇದು ಆಮೇಲೆ ಇದು ಯುದಿಂದ ಡಬ್ಲ್ಯೂ, ಯು ಇಲ್ಲೈತಿ, ಡಬ್ಲ್ಯೂ ಇಲ್ಲೈತಿ. 1 2 ಅಂದ್ರೆ +2 ಮಾಡಿದಾನ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ +2 ಮಾಡಿದಾನ. ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು ಎಸ್ ಯು ಬರುತ್ತೆ ನೋಡ್ರಿ. ಎಸ್ ಯು ಎಲ್ಲೈತಿ, ಯು ಇಲ್ಲೈತಿ. 1 2 +2 ಮಾಡಿದಾನ. ಅದಾದ ಬಿಡಲ್ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ತಗೊಂಡಾನ. ಇ ಐತಿ, ಅದಾದ ನೆಕ್ಸ್ಟ್ ಜಿ ಐತಿ. ಅಂದ್ರೆ ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ +2 ಆಯ್ತಾ. ಸೇಮ್ ಅದೇ ತರ ನೋಡ್ರಿ, ಆರ್ ಟಿ ಬರುತ್ತೆ ನೋಡ್ರಿ, +2 ಬರಬೇಕು. ಆರ್ ಟಿ 1 2 +2 ಬರುತ್ತ. ಎಚ್ ಜೆ ನೋಡ್ರಿ +2 ಬರುತ್ತ. ನೆಕ್ಸ್ಟ್ ಇ ಡಿ ಇ ಜಿ +2 ಬರುತ್ತ. ನೆಕ್ಸ್ಟ್ ಸಿ ದಿಂದ ಇ, ಸಿ ಇಲ್ಲೈತಿ, ಇ ಇಲ್ಲೈತಿ, +2. ಅದಾದ ನಂತರ ಎ ಟು ಸಿ +2. ಅಂದ್ರೆ ನಾವು ಕೂಡ ಏನ್ ಮಾಡ್ಬೇಕು, ಅದೇ ರೀತಿಯಾಗಿ ಬರ್ಕೊಬೇಕು. ಈ ರೀತಿಯಾಗಿ ಎಸ್ ಏನ್ ಬರುತ್ತೆ ನೋಡ್ರಿ, +2 ಮಾಡ್ರ. ಎಸ್ +2 ಮಾಡಿದ್ರೆ ಯು ಅಂತ ಬರುತ್ತ. ಯು ಅಂತ ಬಂತು. ಲಾಸ್ಟ್ ಯು ಅಂತ ಇರಬೇಕು. ಲಾಸ್ಟ್ ಎಲ್ಲ ಏನಂತಂದ ಹೇಳಿದ್ರೆ ಬೇರೆ ಬೇರೆ ಅದಾವ. ಆಪ್ಷನ್ 2, ಆಪ್ಷನ್ 2 ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಕರೆಕ್ಟ್ ಆಗುತ್ತೆ. ನೀವು ನೋಡೋದು ಬೇಡ. ನೆಕ್ಸ್ಟ್ ಮತ್ತೆ ಎಲ್ರು 3 ಅಂತಂದ ಹೇಳಿದ್ರೆ ಆಗ್ಲೇ ಒಂದೇ ಪ್ಯಾಟರ್ನ್ ಹೋಗ್ಬೇಕು. ಎಲ್ಲ ಕಡೆ ಏನಂತಂದ ಹೇಳಿದ್ರೆ ಒಂದೇ ಪ್ಯಾಟರ್ನ್ ಹೋಗ್ಬೇಕು. ಇದಿಂದ ಇಲ್ಲಿ ಏನಂತಂದ ಹೇಳಿದ್ರೆ ಜಿ ಬರುತ್ತೆ. ಜಿ ದಿಂದ ಸ್ಟಾರ್ಟ್ ಆಗಬೇಕು, ಯು ದಿಂದ ಎಂಡ್ ಆಗಬೇಕು. ಆ ತರ ಒಂದೇ ಆಪ್ಷನ್ ಆಯ್ತಾ. ಆಪ್ಷನ್ 2 ಕರೆಕ್ಟ್ ಆಯ್ತು. ಇಲ್ಲಿ ಏನಂತಂದ ಹೇಳಿದ್ರೆ ಫಸ್ಟ್ ಈ ತರ ಅಲ್ಫಾಬೆಟ್ಸ್ ಬಂದು ಅಂತಂದ ಹೇಳಿದ್ರೆ ಒಂದು ಡೈರೆಕ್ಟ್ ಆಗಿ ಈ ತರ ಚೆಕ್ ಮಾಡ್ಬೇಕು. ಈ ತರ ಇಲ್ಲ ಏನಂತಂದ ಹೇಳಿದ್ರೆ ಈಗ ಏನಂತಂದ ಹೇಳಿದ್ರೆ 6 ಅಕ್ಷರ ಇರ್ತಾವ ನೋಡ್ರಿ. ಈ ತರ 6 ಅಕ್ಷರ ಇರ್ತಾವ ಕರೆಕ್ಟಾ. ಇಲ್ಲ ಅಂದ್ರೆ 7 ಅಕ್ಷರ ಇರ್ತಾವ. ಸೊ ಈ ತರ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಚೆಕ್. ಫಸ್ಟ್ ಇದಕ್ಕಿಂತ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ತರ ಎಂಡ್ ಚೆಕ್ ಮಾಡ್ರಿ. ಎಂಡ್ ಟು ಎಂಡ್. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಎಂಡ್ ಟು ಎಂಡ್ ಚೆಕ್ ಮಾಡ್ಬೇಕು. ಸೊ ಇಲ್ಲ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಈ ತರ ಚೆಕ್ ಮಾಡಬೇಕು. ಸ್ಟಾರ್ ಶೇಪ್. ಈ ಮೂರು ಆಪ್ಷನ್ಸ್ಗಳು ಬರ್ತಾವೆ. ಒಂದು ಡೈರೆಕ್ಟ್ ಆಗಿ, ಇಲ್ಲ ಎಂಡ್ ಟು ಎಂಡ್, ಇಲ್ಲ ಅಂತಂದ ಹೇಳಿದ್ರೆ ಈ ತರ. ಒಂದೇ ಎಕ್ಸಾಮ್ ಅಲ್ಲಿ ಏನಂತಂದ ಹೇಳಿದ್ರೆ ಈ ತರ ಚೆಕ್ ಮಾಡ್ಬೇಕು. ಸೊ ಈ 3 ಪ್ಯಾಟರ್ನ್ ಅಷ್ಟೇ ಬರ್ತಾವ ನಿಮ್ದು ಅಲ್ಫಾಬೆಟ್ಸ್ ಅಲ್ಲಿ. ಇವನ್ ಸಿರೀಸ್ ಅಲ್ಲೂ ಕೂಡ ಇದು ಇಂಥವ ಬರ್ತಾವ. ಎಲ್ರಿಗೂ ಕ್ಲಿಯರ್ ಆಯ್ತಾ ಇದು? ಎಸ್. ನೆಕ್ಸ್ಟ್ ನೀವು ಚೆಕ್ ಮಾಡ್ಬೇಕು ಅದನ್ನ. ನೆಕ್ಸ್ಟ್ ನೋಡ್ರಿ, ಇದನ್ನ ನೀವೇ ಮಾಡ್ರಿ, ನಾನು ಹೇಳ್ಕೊಡಂಗಿಲ್ಲ, ನೀವೇ ಮಾಡ್ಬೇಕು ಇದನ್ನ. ಇಲ್ಲಿ ನೋಡ್ರಿ 80 ಇದ್ದದ್ದು 17ಕ್ಕೆ ರಿಲೇಟ್ ಐತೆ. ಎಷ್ಟಕ್ಕೈತಿ? 17ಕ್ಕೆ. ಆಮೇಲೆ ನೆಕ್ಸ್ಟ್ ಸಂಖ್ಯೆಯನ್ನ ಕೇಳಿದಾನ, ಅದು 13ಕ್ಕೆ ರಿಲೇಟ್ ಐತೆ. ನೆಕ್ಸ್ಟ್ ಇನ್ನೊಂದು ಪೇರ್ ಕೊಟ್ಟಿದಾನ 185 38ಕ್ಕೆ ರಿಲೇಟ್ ಐತೆ. ಹೆಂಗ್ ರಿಲೇಟ್ ಐತಿ ಚೆಕ್ ಮಾಡ್ಬೇಕು. ನಾ ಇವಾಗ ಏನೇನ್ ಮಾಡಾಕತ್ತೀನಿ ಗೊತ್ತಾ? ಸೊ ಇವಾಗ ಯಾವ್ದು ನಾನು ಲಾಜಿಕ್ ಇಟ್ಕೊಂಡು ಮಾಡಾಕತ್ತೇನಿ, ಈ ಲಾಜಿಕ್ಗಳನ್ನ ಸೈಡ್ಗೆ ಒಂದ್ ಕಡೆ ಬರೆದು ಇಟ್ಕೊಡ್ರಿ. ಎಸ್, ವೆರಿ ಗುಡ್. ತುಂಬಾ ಜನ ಮಾಡಿದಿರಿ. ಸಿಂಪಲ್ ಐತೆ. ಇಲ್ಲಿ ನೋಡ್ರಿ ಇಂಟು 5 ಮಾಡ್ಬೇಕು. ಸೊ 17 ಐತಾ, 17ಕ್ಕೆ ಇಂಟು 5 ಮಾಡಿದ್ರೆ ಎಷ್ಟಾಗತ್ತ? 17 ಇಂಟು 5 ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ? 5 7 35, 5 1 5, 85 ಆಯ್ತು. ಇಲ್ಲಿ 80 ಐತ, -5. ಇಲ್ಲಿ ನೋಡ್ರಿ ಇಂಟು 5 -5, ಇಂಟು 5
-5 ಯಾವ ನಂಬರಿಂದ ಇಂಟು ಮಾಡಿದಿರಿ ಅದೇ ನಂಬರಿಂದ ಕಳಿಬೇಕಂತಂದೈತೆ. ಇದೊಂದು ಲಾಜಿಕ್. ಇದೊಂದೇನಪ್ಪ ಅಂತಂದು ಹೇಳಿ ನೋಡಿದ ತಕ್ಷಣ ಲಾಜಿಕ್ ಅನ್ಸುತ್ತೆ, ಓಕೆ ಕರೆಕ್ಟ್ ಇರ್ಬೋದು. 80 ಬಂತು. ಸೇಮ್ ಅದೇ ಥರ ಇಲ್ಲಿ ಚೆಕ್ ಮಾಡ್ರಿ. 38 × 5 ಎಷ್ಟಾಗತ್ತೆ? 5 8 40, 5 3 15, 15 + 4 19, 190 ಇಂಟು 5 ಮಾಡಿದ್ರೆ ಈಗ ಏನು ಮಾಡ್ಬೇಕು? -5 ಮಾಡಬೇಕು. ಎಷ್ಟು ಬರುತ್ತಾ? 185 ಬರುತ್ತಾ. ಓಕೆ ಡನ್. ಪ್ರಾಪರ್ ಲಾಜಿಕ್ ಐತಾ? ಇವಾಗ ಇದಕ್ಕೆ ಮಾಡಬೇಕು. 13 × 5 ಎಷ್ಟು? 65, -5 ಮಾಡಿದ್ರೆ ಎಷ್ಟಾಗತ್ತ? 60 ಬರುತ್ತಾ. ಸೊ ನಮ್ದು ಆನ್ಸರ್ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ 60 ಆಗತ್ತ. ಕ್ಲಿಯರ್ ಎಲ್ರಿಗೂ? ಒಂದು ಪ್ಯಾಟರ್ನ್ ಇರುತ್ತೋ, ಆ ಪ್ಯಾಟರ್ನ್ ಗೊತ್ತಾದ್ರೆ ಸಾಕು. ಎಸ್, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಬಿಡಿಸ್ರಿ. ತುಂಬ ಜನ ಇದ್ದೀರಿ, ಎಲ್ಲರೂ ಸಾಲ್ವ್ ಮಾಡ್ಬೇಕ್ರು. ನಿಮಗೋಸ್ಕರ ವೇಟ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಇದನ್ನೇ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ಒಂದೇ ಕ್ಲಾಸು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಅದು ನೋಡ್ರಿ. 520, 1010. ಇಲ್ಲಿ ನೋಡಿದ್ರೆ ಒಂದೊಂದು ಅಕ್ಷರ ಇದಾವೆ, ಈ ಥರ ಅಕ್ಷರಗಳಿದಾವು. ಹಿಂಗಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಷ್ಟು ಫುಲ್ ಎಲ್ಲರ ಡಿಫ್ರೆನ್ಸ್ ಇತ್ತು. ಇಲ್ಲಿ 8 ಐತಿ, ಇಲ್ಲಿ 520 ಐತಿ. ಅಜಗಜಾಂತರ ಡಿಫ್ರೆನ್ಸ್ ಐತಿ. ಅಜಗಜಾಂತರ ಡಿಫ್ರೆನ್ಸ್ ಇತ್ತು, ವ್ಯತ್ಯಾಸ ಇತ್ತು ಅಂತಂದು ಹೇಳಿದ್ರೆ ಸ್ಕ್ವೇರು ಕ್ಯೂಬು ಪಕ್ಕ. ಅಜಗಜಾಂತರ ವ್ಯತ್ಯಾಸ ಇತ್ತು ಅಂತಂದು ಹೇಳಿದ್ರೆ ಸ್ಕ್ವೇರು ಕ್ಯೂಬು ಸ್ವಲ್ಪ ಅಷ್ಟೇ. 10, 15, 30, 40 ಇದು ಇತ್ತು ಅಂತಂದು ಹೇಳಿದ್ರೆ ಪ್ಲಸ್ ಮಾಡಬೇಕು, ಮೈನಸ್ ಮಾಡ್ಬೇಕು. ನೋಡ್ಬೇಕು, ಸ್ವಲ್ಪ ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಇತ್ತು ಅಂತಂದು ಹೇಳಿದ್ರೆ ಇಂಟು ಮಾಡ್ಬೇಕು, ಇಲ್ಲ ಡಿವೈಡೆಡ್ ಬೈ ಮಾಡ್ಬೇಕು. ಭಾಳ ವ್ಯತ್ಯಾಸ ಇತ್ತು ಅಂತಂದು ಹೇಳಿದ್ರೆ ಸ್ಕ್ವೇರ್ ರೂಟು ಕ್ಯೂಬ್ ರೂಟ್ ಮಾಡ್ಬೇಕು. ನೋಡ್ರಿ ಇವಾಗ 5ನೇದು ಲಾಜಿಕ್ ಏನ್ ಬರುತ್ತೆ ಹೇಳ್ರಿ ನೋಡೋಣ. ಸಿಂಪಲ್. ಅದಕ್ಕೆ ಏನ್ ಹೇಳ್ತಿದ್ದೇನೆ ಅಂತಂದು ಹೇಳಿದ್ರೆ ಕ್ಯೂಬು ಸ್ಕ್ವೇರು ಭಾಳ ಇಂಪಾರ್ಟೆಂಟ್ ಆಗ್ತಾವ. ಇಲ್ಲಿ ನೋಡ್ರಿ 8 ಮತ್ತು 520 ಹೆಂಗ್ ರಿಲೇಟ್ ಆಗಿದಾವ ಅಂತಂದು ಹೇಳಿದ್ರೆ, ಸರ್ 8 ಕ್ಯೂಬ್ ಎಷ್ಟು ಅಂತಂದು ಹೇಳಿದ್ರೆ 512 ರೀ. ಅದಕ್ಕೆ +8 ಮಾಡಿದಾರೆ. ಇಲ್ಲಿ ನೋಡ್ರಿ 8 ಕ್ಯೂಬ್ ಮಾಡಿದಾನ, ಆಮೇಲೆ +8 ಮಾಡಿದಾನ. ಸೊ ಅವಾಗ ಏನಂತಂದು ಹೇಳಿದ್ರೆ 520 ಬಂದೈತಿ. ಸೇಮ್ ಅದೇ ಥರ ಲಾಸ್ಟದ್ ನೋಡ್ರಿ. ಸರ್ 10 ಕ್ಯೂಬ್ ಎಷ್ಟು ಅಂತಂದು ಹೇಳಿದ್ರೆ 1000 ರೀ. ಇಲ್ಲೇನು ಕ್ಯೂಬ್ ಮಾಡಿದಲ್ರಿ ಅದೇ ನಂಬರ್ನ ಇಲ್ಲಿ ಪ್ಲಸ್ ಮಾಡಿದ್ದಾರೆ, ಅಂದ್ರೆ 1010 ಆಯ್ತು ರೀ. ನಾವು ಹಂಗೆ ಮಾಡ್ಬೇಕ್ರಿ. ಇವಾಗ ಇಲ್ಲಿ 9 ಐತ್ರಿ. 9 ಕ್ಯೂಬ್ ಎಷ್ಟು ರೀ? ಸೊ 9 9 81, ಆಮೇಲೆ ಇಂಟು 9 9 1 9 9 8 72, 729. ಇದಕ್ಕೇನು ಮಾಡ್ಬೇಕು? ಇಲ್ಲಿ 9ರಿಂದ ಕ್ಯೂಬ್ ಮಾಡಿದಾನಲ್ಲ ಅಷ್ಟೇ ನಂಬರ್ನ ಪ್ಲಸ್ ಮಾಡಬೇಕು. ಎಷ್ಟಾಗತ್ತ? 738 ಆಗತ್ತ. ಆಪ್ಷನ್ 4 ಕರೆಕ್ಟ್ ಆಗತ್ತ. ಯಾರಿಗಾದ್ರೂ ಡೌಟ್ ಐತೇನ್ರೋ? ಇದು ಯಾವ ನಂಬರಿಂದ ಕ್ಯೂಬ್ ಮಾಡಿದಾನ ಅದೇ ನಂಬರ್ನ ಕೂಡಿಸ್ಬೇಕು. ಲಾಜಿಕ್ ಹೆಂಗ್ ಬರ್ತಾವ ಅಂತ ಗೊತ್ತಾಯ್ತಲ್ಲ. ಇವ ಲಾಜಿಕ್ ಎಲ್ಲ ಕ್ವಶನ್ಸ್ಗಳಿಗೆ ಅಪ್ಲೈ ಮಾಡ್ಬೇಕು. ಯಾವುದೋ ಒಂದು ಲಾಜಿಕ್ ಇರುತ್ತೆ ಇದರಲ್ಲಿ. ಮ್ಯಾಕ್ಸಿಮಮ್ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಅಂತ ಇರುತ್ತೆ. ಸೊ ಇಲ್ಲೇನಂತಂದು ಹೇಳಿದ್ರೆ 520 ಐತಿ, ಇಲ್ಲಿ 8 ಐತಿ. ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಆಗೈತಿ. ನಾವು ಥಿಂಕ್ ಮಾಡಕತ್ರ ಪ್ಲಸ್ ಇಂಟು ಮೈನಸ್ ಡಿವೈಡೆಡ್ ಬೈ ಮಾಡ್ರೆ ವರ್ಕೌಟ್ ಆಗಂಗಿಲ್ಲ. ನಾವೇನು ಮಾಡೋಣ ಅಂತಂದು ಹೇಳಿದ್ರೆ 8 ಸ್ಕ್ವೇರ್ ಮಾಡಿದ್ರೆ ಬರಂಗಿಲ್ಲ. ಬಟ್ ಅದು 8 ಕ್ಯೂಬ್ ಮಾಡಿದ್ರೆ ಇದ್ರ ಸಮೀಪ ಬರುತ್ತೆ. ಅದೆಷ್ಟು ಬರುತ್ತೆ ಅಂದ್ರೆ 512 ಬರುತ್ತೆ. ಸೊ 512 ಇಲ್ಲಿ ನೋಡಿದ್ರೆ 520 ಐತಿ. ಸೊ ಇಲ್ಲಿ 8 ಕ್ಯೂಬ್ ಮಾಡಿದೀವಿ, +8 ಮಾಡಿದ್ವಿ. ಇಲ್ಲಿ ಏನು ನಂಬರ್ ಐತಲ್ಲ ಇದನ್ನ ಆ್ಯಡ್ ಮಾಡಿದ್ವಿ, ಇಲ್ಲಿ ಕೂಡಿಸಿದ್ವಿ, 520 ಬಂತು. ಸೇಮ್ ಅದೇ ಥರ ನೋಡ್ಬೇಕು. ಇಲ್ಲೇನೈತಿ 10 ಅಂತ ನಂಬರ್ ಐತಿ, ಇಲ್ಲೇನ 10 ಐತಿ ಇಲ್ಲಿ. ಸೊ 10ನ್ನ ತೊಗೊಂಡು ಕ್ಯೂಬ್ ಮಾಡಿದ್ವಿ, 1000 ಐತಿ. ಬಟ್ ಇಲ್ಲಿ ನೋಡಿದ್ರೆ 1010 ಐತಿ. ಬಟ್ ಅದ್ರ ನಾವು ಇಲ್ಲಿ ಎಷ್ಟು ಕೂಡಿಸ್ಬೇಕು? ಆ ನಂಬರ್ನ ಕೂಡಿಸ್ಬೇಕು. ಅವಾಗ ಏನಂತಂದು ಹೇಳಿದ್ರೆ ಇನ್ನೊಂದು ನಂಬರ್ ಬರುತ್ತಾ, ಅದು ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಸೇಮ್ ಅದೇ ಥರ ಇಲ್ಲೂ ಮಾಡಬೇಕು. 9 ಕ್ಯೂಬ್ ಎಷ್ಟು? 729. ಯಾವ ನಂಬರ್ ತೊಗೊಂಡಿವಿ? 9 ಅನ್ನೋ ನಂಬರ್ನ ತೊಗೊಂಡಿದ್ವಿ, ಅದನ್ನ ಏನು ಮಾಡ್ಬೇಕು? ಇಲ್ಲಿ ಕೂಡಿಸ್ಬೇಕು. ಅವಾಗ 738 ಬರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. 512 ಏನಪ್ಪ ಅಂತಂದು ಹೇಳಿದ್ರೆ 10ಕ್ಕೆ ರಿಲೇಟ್ ಆಗೈತೆ. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ 11 1331ಕ್ಕೆ ರಿಲೇಟ್ ಆಗೈತೆ. ಇಲ್ಲ 1331 ಏನಂತಂದು ಹೇಳಿದ್ರೆ 13ಕ್ಕೆ ರಿಲೇಟ್ ಆಗೈತೆ. ನಮಗೆ ಕ್ವಶನ್ ಕೇಳಿದಾನ ಯಾವ ನಂಬರು 11ಕ್ಕೆ ರಿಲೇಟ್ ಆಗತ್ತೆ ಅಂತಂದು ಹೇಳಿ. ಯಾವ ನಂಬರು
11ಕ್ಕೆ ರಿಲೇಟ್ ಆಗುತ್ತೆ ಅಂತ ಕ್ವಶನ್ ಕೇಳಿದ. ಎಸ್ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ 512 ಐತಿ, ಇಲ್ಲಿ ನೋಡಿದ್ರೆ 10 ಐತಿ. ಅಜಗಜಾಂತರ ವ್ಯತ್ಯಾಸ ಐತಿ. ಒಂದು ಸ್ಕ್ವೇರ್ ಮಾಡಬೇಕು, ಇಲ್ಲ ಕ್ಯೂಬ್ ಮಾಡಬೇಕು, ಅದಕ್ಕೆ ಪ್ಲಸ್ ಮಾಡಬೇಕು ಅಥವಾ ಮೈನಸ್ ಮಾಡಬೇಕು. ಟ್ರೈ ಮಾಡ್ರಿ ಎಲ್ಲರೂ. ನಾನು ಆನ್ಸರ್ ಕರೆಕ್ಟಾಗಿ ಹೇಳೋದಕ್ಕಿಂತ ಎಲ್ಲರೂ ಟ್ರೈ ಮಾಡ್ರಿ. ಇಲ್ಲಿ ಏನ್ ಮಾಡಿದಾರೋ ಆಗ್ಲೇ ಬಿಡಿಸಿದ್ವಿ. 8 ಕ್ಯೂಬ್ ಬರುತ್ತೆ ಇಲ್ಲಿ. ಸರ್ ಇದೇನಪ್ಪ ಅಂತಂದ್ರೆ 8 ಕ್ಯೂಬ್ ರೀ. ಅಂದ್ರೆ 8 ಬರಾಕ್ ಇಲ್ಲಿ ಏನ್ ಮಾಡಿದ ನಾವು ಸರ್ -2 ಮಾಡಿದಾರೆ. ಅದೇ ತರ ಇಲ್ಲಿ ನೋಡ್ರಿ, ಇದು ಎಷ್ಟು ಕ್ಯೂಬ್ ಇದು 11 ಕ್ಯೂಬ್ ರೀ ಸರ್. 1331 ಏನಂದ್ರೆ 11 ಕ್ಯೂಬ್. ಸೊ 13ರಾಗ ಎಷ್ಟು ಮಾಡಿದಾನ -2 ಮಾಡಿದಾನ. ಲಾಜಿಕ್ ಏನು, ಎಲ್ಲ ಕಡೆ -2 ಮಾಡಿ ಕ್ಯೂಬ್ ಮಾಡಬೇಕು. ಇಲ್ಲಿ 11ರಾಗ -2 ಮಾಡಿದ್ರೆ ಎಷ್ಟು ಬಂತು 9 ಬಂತು. ಸೊ 9 ಕ್ಯೂಬ್ ಎಷ್ಟಾಗತ್ತ 9 9 81. 81 ಇಂಟು 9 ಎಷ್ಟು 729. ಆನ್ಸರ್ 4 ಕರೆಕ್ಟ್ ಆಗತ್ತಾ. ಕ್ಲಿಯರ್ ಲಾಜಿಕ್. ಸೊ ಹಂಗಂದ್ರೆ ನೀವು ನೋಡ್ರಿ ಇಲ್ಲಿ ಎಲ್ಲ ಕ್ವಶನ್ಸ್ 2023ರಲ್ಲಿ ಕೇಳಿರುವಂತಹ ಎಲ್ಲ ಕ್ವಶನ್ಸ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಇದಾವ, ಸ್ಕ್ವೇರು ಕ್ಯೂಬ್ ರೂಟ್ ಇದಾವ. ನೀವೇನ್ ಮಾಡಬೇಕು 1 ರಿಂದ 30ವರೆಗೂ ಸ್ಕ್ವೇರು ಕ್ಯೂಬ್ ರೂಟ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಎಸ್ ಇನ್ನೊಂದು ಸಾರಿ ಇಲ್ಲಿ ನೋಡ್ರಿ, ಇಲ್ಲಿ 512 ಐತೆ. ಇದೊಂದೇನಪ್ಪ ಅಂತಂದು ಹೇಳಿದ್ರೆ ಇದು ಕ್ಯೂಬ್. ಇಲ್ಲಿ 1331 ಐತೆ. ಇದು ಒಂದೇನಪ್ಪ ಅಂತಂದು ಹೇಳಿದ್ರೆ ಕ್ಯೂಬ್ ಆಗುತ್ತೆ. 512 ನಾವು ಆಗ್ಲೇ ಮಾಡಿದ್ವಲ್ಲ. 8 ಕ್ಯೂಬ್ ಏನಂತಂದು ಹೇಳಿದ್ರೆ 512. 10 ಕ್ಯೂಬ್ ಮಾಡಿದ್ರೆ 1000 ಬರುತ್ತೆ. ಇಲ್ಲಿ 8 ಕ್ಯೂಬ್ 512. ಬಟ್ ಅದ್ರಲ್ಲಿ ನಮ್ಗೆ ಇಲ್ಲಿ 10 ಕೊಟ್ಟಿದ್ದಾನೆ. ಲಾಜಿಕ್ ಏನ್ ಮಾಡಬೇಕು -2 ಮಾಡಬೇಕು, ಕ್ಯೂಬ್ ಮಾಡಬೇಕು. 10ರಾಗ -2 ಕಳೆದ್ರೆ 8 ಬಂತು. 8 ಕ್ಯೂಬ್ ಮಾಡಿದಾಗ ಏನಂತಂದು ಹೇಳಿದ್ರೆ 512 ಬಂತು. ಸೇಮ್ ಅದೇ ತರ ಇಲ್ಲಿ 13 ಐತಿ. 13ರಾಗ -2 ಮಾಡ್ರಿ, ಲಾಜಿಕ್ ಎಷ್ಟು ಬಂತು 11 ಬಂತು. 11ಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಕ್ಯೂಬ್ ಮಾಡ್ಬೇಕು. ಅವಾಗ ಎಷ್ಟು ಬರುತ್ತಂದ್ರೆ 1331 ಬರುತ್ತೆ. 11 ಇಂಟು 11 ಎಷ್ಟಾಗತ್ತ 121. ಇಂಟು 11 ಏನಪ್ಪಾ ಅಂತಂದ್ರೆ 1331 ಆಗತ್ತ. ಅದೇ ತರ ಸೇಮ್ ಇಲ್ಲಿ 11 ಐತೆ. ಇದಕ್ಕೆ -2 ಲಾಜಿಕ್ ಮಾಡ್ಬೇಕು. ಅಷ್ಟು ಯಾವಾಗ ಬಂತು 9 ಬಂತು. ಸೊ 9ಗೆ ಅಂತಂದು ಹೇಳಿದ್ರೆ ಕ್ಯೂಬ್ ಮಾಡಿದಿರಿ ಅಂದ್ರೆ 729 ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ. ಇದು ಸೇಮ್ ಹಂಗ ಐತೆ. ಟ್ರೈ ಮಾಡ್ರಿ ಇದನ್ನ. 7ನೇದು ಅಜಗಜಾಂತರ ವ್ಯತ್ಯಾಸ ಆಯ್ತಾ. ಅಲ್ಲಿ ನೋಡ್ರಿ, ಇದು ನೋಡ್ರಿ, ಈ ತರ ವ್ಯತ್ಯಾಸ ಬಂತು ಅಂತಂದ ಹೇಳಿದ್ರೆ ಒಂದು ಇಂಟು ಟ್ರೈ ಮಾಡ್ರಿ. ಈ ತರ 100 ಒಳಗಡೆ ಇತ್ತಂದ್ರ 100 ಮೇಲೆ ಇತ್ತಂತಂದ ಹೇಳಿದ್ರೆ ಕಂಪಲ್ಸರಿ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್. ಇನ್ನು ತುಂಬಾ ಜನ ಇದಾರೆ ಆನ್ಸರ್ ಹೇಳುವಾರಿ. ನಿಮ್ಗೆ ಹೇಳಿದ್ರೆ ಏನು ಶಿಕ್ಷೆ ಆಗುತ್ತೋ, ಏನ್ ನಿಮ್ಗೆ ನಾಲೆಜ್ ಲಾಸ್ ಆಗುತ್ತೋ ಅಂತ ಗೊತ್ತಾಗ್ತಿಲ್ಲ. ಟ್ರೈ ಮಾಡ್ರಿ, ಹೇಳಕ್ ಟ್ರೈ ಮಾಡ್ರಿ. ಎಸ್ ವೆರಿ ಗುಡ್. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಆಪ್ಷನ್ 200. ಸೊ ಆಪ್ಷನ್ ಎಷ್ಟನೇದಾಗತ್ತ 226 ಆಗತ್ತಾ. ಎಸ್ 226 ಆಗತ್ತ. ಹೆಂಗಾಗತ್ತ ಚೆಕ್ ಮಾಡೋಣ. ಇಲ್ಲಿ 4 ಐತ್ರಿ ಸರ್, ಇಲ್ಲಿ 74 ಐತ್ರಿ, ಇಲ್ಲಿ 6 ಐತ್ರಿ. ಅದಾದ ನಂತರ ಆ ನಂಬರ್ನ ಕೇಳಿದನ್ರಿ. ಅದಾದ ನಂತರ ಇಲ್ಲಿ 7 ಐತ್ರಿ, ಇಲ್ಲಿ 353 ಐತ್ರಿ. ಹೆಂಗೇನಿದ ಸರ್ 4 ಕ್ಯೂಬ್ ರೀ. 4 ಕ್ಯೂಬ್ 5 ಕ್ಯೂಬ್ ಅಂತಂದು ಹೇಳಿದ್ರೆ 125 ಆಗತ್ತ. 4 ಕ್ಯೂಬ್ ಎಷ್ಟು ಅಂತಂದು ಹೇಳಿದ್ರೆ 64 ಆಗತ್ತ. 4 4 16, 16 4 64. ಇಲ್ಲಿ 64 ಐತ್ರಿ. ಬಟ್ ಅದ್ರ ಇಲ್ಲಿ 70 ಐತಲ್ಲ ಸರ್, 10 ಮಾಡ್ಬೇಕ್ರಿ. 4 ಕ್ಯೂಬ್ ಪ್ಲಸ್ 10 ಮಾಡ್ದ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಚೆಕ್ ಮಾಡ್ಬೇಕು. 7 ಕ್ಯೂಬ್ ಎಷ್ಟು ಬರುತ್ತಾ 7 7 49 ಸರ್, ಇಂಟು 7 ಮಾಡ್ಬೇಕ್ರಿ ಇನ್ನೊಂದು. ಸೊ 7 9 63, 7 4 28 ಪ್ಲಸ್ 6 34 ಸರ್ 343. ಸೊ 343ಕ್ಕೆ ಏನ್ ಮಾಡ್ಬೇಕು ಪ್ಲಸ್ 10 ಮಾಡ್ಬೇಕು. ಲಾಜಿಕ್ ಕ್ಯೂಬು ಪ್ಲಸ್ 10 ಮಾಡ್ಬೇಕು.
ಸೊ ಎಷ್ಟು ಬಂತು ಇದು 353 ಬಂತು. ಸೇಮ್ ಅದೇ ಥರ ನೋಡ್ರಿ 6 ಕ್ಯೂಬ್ ಎಷ್ಟಾಗತ್ತಾ 6 36 36 ಇಂಟು 6 ಎಷ್ಟು 6 36 6 3 18 216. ಸೊ 216 ಇದಕ್ಕೇನು ಮಾಡಬೇಕು ಪ್ಲಸ್ 10 ಮಾಡಬೇಕು ಅಂದ್ರೆ 226 ಏನಾಗತ್ತಪ್ಪ ಅಂದ್ರೆ ನಮ್ದು ಆನ್ಸರ್ ಆಗತ್ತ. ಎಲ್ರಿಗೂ ಅರ್ಥ ಆಯ್ತಾ ಇದು? ಸೇಮ್ ಲಾಜಿಕ್ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇದನ್ನ ನೀವು ಮಾಡ್ಬೇಕು, ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಇಲ್ಲಿ ಟ್ರಿಕ್ಸ್ ಏನು ಹೇಳ್ಕೊಟ್ಟಿದ್ದೇನೆ, ಒಂದು ಡೈರೆಕ್ಟಾಗಿ ನೋಡ್ಬೇಕು, ಇದಕ್ಕ. ಸೊ ಅದಾಗಲಿಲ್ಲ ಅಂತಂದು ಹೇಳಿದ್ರೆ ಎಂಡ್ ಟು ಎಂಡ್ ನೋಡ್ಬೇಕು. ಅದು ಆಗಲಿಲ್ಲ ಅಂತಂದು ಹೇಳಿದ್ರೆ ಈ ಥರ ಮಿಡಲ್ ನೋಡ್ಬೇಕು ಹಿಂಗೆ. ವೆರಿ ಗುಡ್. ಒಂದು 10 ಜನ ಆನ್ಸರ್ ಹೇಳತ್ತೀರಪ್ಪ, ಉಳಿದಾರ ತಗೊಳ್ರಿ, ಟೈಮ್ ತಗೊಳ್ರಿ, ಪರವಾಗಿಲ್ಲ. ಹೆಂಗ್ ಬಂದೈತಿ ಅದ, ಏನ್ ಬಂದೈತಿ? ಸೊ ಕರೇಜ್ ಅಂತಂದೈತಿ, CORAGE, ಕರೇಜ್ ಅಂತಂದೈತೆ. ಸೊ ಇದನ್ನ ಹೆಂಗ್ ಬರ್ದಾರ, EQWTCIG ಅಂತ ಬರ್ದಾನ. ಏನ್ ಮಾಡಿದಾನ ಇಲ್ಲಿ, ಸಿ ದಿಂದ ಫಸ್ಟ್ ಇದನ್ನ ಚೆಕ್ ಮಾಡಂತಂದ ಹೇಳ ಸರ್. ಇಲ್ಲಿ +2 ಮಾಡಿದಾರೆ, ಇಲ್ಲಿ O ಐತ್ರಿ, ಇದನ್ನು Q ಬಂದೈತ್ರಿ. ಇಲ್ಲಿ ABCD ಬಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತ. ABCDEFGHIJKLM NOPQRSTUVWXYZ. ಇಲ್ಲಿ ನಮ್ದೇನೈತಿ, O ಐತಿ, O ಇಲ್ಲೈತಿ, Q ಇಲ್ಲೈತಿ, +2 ಮಾಡಿದಾನ. ಅಂದ್ರೆ ಏನೋ ಲಾಜಿಕ್ ಏನೋ ಬರಾಕದೈತಿ ಇಲ್ಲಿ. ಸರಿ, U ಐತ್ರಿ, U ದಿಂದ W, ಇಲ್ಲೂ +2 ಮಾಡಿದಾನ್ರಿ. 2 ಹೆಜ್ಜೆ ಮುಂದೋಗಿದಾನೆ. ಇಲ್ಲಿ R ಐತ್ರಿ, R ಇಂದ ಏನಂತಂದ್ರೆ T ಐತ್ರಿ. ಸರ್ 1-2 ಹೆಜ್ಜೆ ಇಲ್ಲೂ ಮುಂದೋಗ್ಯಾರ. ಅಂದ್ರೆ ಎಲ್ಲ ಕಡೆ +2, ಸಿಂಪಲ್. ಎಲ್ಲ ಕಡೆ ಏನಂತಂದ ಹೇಳಿದ್ರೆ +2 ಮಾಡಿದಾನ. ಲಾಸ್ಟ್ ಬೇಕಾದ್ರೆ ಚೆಕ್ ಮಾಡ್ರಿ, EFG +2 ಮಾಡಿದಾನ. ಇಲ್ಲಿ ಗೊತ್ತಾಯ್ತಲ್ಲ, ನಮ್ಗೆ ಎಲ್ಲ ಕಡೆನೂ +2 ಬಂತು. ನೆಕ್ಸ್ಟ್ ಚೆಕ್ ಮಾಡಕ್ ಹೋಗ್ಬೇಡ್ರಿ ಈ ತರ ಬಂದಾಗ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಬರ್ದ್ ಬಿಡ್ರಿ, ವಿಸ್ಡಮ್. ಸೊ W ಇದ್ದದ್ದು ಏನಾಗತ್ತ, +2 ಮಾಡಿದಾಗ Y ಆಗತ್ತ. ಎಸ್, ಇಲ್ಲಿ Y ಅಂತ ಸ್ಟಾರ್ಟ್ ಆಗಿರೋ ಆಪ್ಷನ್ ಯಾವ್ದೈತಿ, ಒಂದೈತೆ, ಆಪ್ಷನ್ 3. ಉಳಿದೆಲ್ಲ ಏನಂತಂದ ಹೇಳಿದ್ರೆ ಎಲಿಮಿನೇಷನ್ ಆಗತ್ತ. ಮುಂದೆ ಚೆಕ್ ಮಾಡೋದೇ ಬೇಡ, ಸಿಕ್ತ ಆನ್ಸರ್. ಸೊ ಚೆಕ್ ಮಾಡ್ರಿ. I ಇಂದ +2 ಮಾಡಿದ್ರೆ ಏನ್ ಬರುತ್ತಂದ್ರೆ K ಬರುತ್ತೆ. S ಇಂದ ಅಂತ ಬಂದಾಗ U ಬರುತ್ತೆ. ಸೊ ಆ ಥರ ಏನಂತಂದ ಹೇಳಿದ್ರೆ ಬರ್ಕೊಂತ ಹೋಗ್ತೀವಿ. ಇದೆಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಈ ಕ್ವಶನ್ 6th ಟರ್ಮ್ ಕಂಡುಹಿಡಿಯೋದು ಸೇಮ್, 4th ಟರ್ಮ್ ಕಂಡುಹಿಡಿಯೋದು ಹಿಂಗೆ. 6th ಟರ್ಮ್ ಕಂಡುಹಿಡಿಯೋದು ಎಲ್ಲ ಎರಡು ಒಂದೇ, ಆಲ್ಮೋಸ್ಟ್ 100% ಸೇಮ್. ಲಾಜಿಕ್ ಸೇಮ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇವನು ಕೂಡ ಏನಂತ 2 ಕ್ವಶನ್ ಬರ್ತಾವ, ಒಂದು 6th ಟರ್ಮ್ ಕಂಡುಹಿಡಿಯೋದು, ಇನ್ನೊಂದು 4th ಟರ್ಮ್ ಕಂಡುಹಿಡಿಯೋದು. 2 ಕ್ವಶನ್ ಒಂದೇ ವಿಡಿಯೋದಲ್ಲಿ ಕವರ್ ಆಗ್ತಿದಾವೆ ಇವಾಗ. ನೆಕ್ಸ್ಟ್ ಯಾರು ತಪ್ಪು ಮಾಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಒಂಬತ್ತನೇದು, ನಿಮ್ಗೆ ಇನ್ನೂ ಈಸಿ ಆಗಿರೋ ಲಾಜಿಕ್ ಬರ್ಬೋದು ಇದಕ್ಕೆ. ಈ ತುಂಬ ಈಸಿ ಆಗಿರೋ ಲಾಜಿಕ್ ಎಲ್ಲಾದ್ರೂ ಬಂತಂತಂದು ಹೇಳಿದ್ರೆ ನಂಗೂ ಹೇಳ್ರಿ, ಟ್ರೈ ಮಾಡೋಣ. ಏನು ಮಾಡಿದ್ರಿ, ಲಾಜಿಕ್ ಏನು ಮಾಡಿದ್ರಿ ಇದಕ್ಕೆ? 289 ರಾಂಗ್ ಅಪ್ಪ. ಲಾಜಿಕ್ ಏನು ಮಾಡಿದ್ರಿ?
ಲಾಜಿಕ್ ಏನು ಮಾಡ್ರಿ ಅಂತಂದು ಕೇಳಿದ್ರೆ ಇನ್ನೂ ಹಂಗೆ ಇದು ಮಾಡತ್ತಾರೆ ಇವ್ರು. +1 ಕ್ಯೂಬಾ. ಸ್ಕ್ವೇರ್ +1 ಮಾಡಿ ಸ್ಕ್ವೇರ್ ಮಾಡಿ ನೆಕ್ಸ್ಟ್ 15 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತಾ? 15 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತಾ? 225 ಬರುತ್ತಾ? ಅಲ್ಲಿ ನೋಡಿದ್ರೆ 256 ಐತಿ. ಸೊ 16 ಸ್ಕ್ವೇರ್ ಮಾಡ್ರಿ, 16 ಸ್ಕ್ವೇರ್ ಮಾಡ್ರಿ. $256 ಬಂತು. ಓಕೆ, ಇಲ್ಲಿ ನೋಡ್ರಿ. ಸೊ 256 ಹೆಂಗೆ ಬಂತಪ್ಪ ಅಂತಂದ ಹೇಳಿದ್ರೆ ಇಲ್ಲಿ 15 ಐತಿ, ಇದಕ್ಕೆ +1 ಮಾಡ್ದ 16 ಆಯ್ತು. ಇದು ಸ್ಕ್ವೇರ್ ಮಾಡಿದ ತಕ್ಷಣ 256 ಬಂತು. ಸೇಮ್ ಅದೇ ಬರುತ್ತಾ ಇಲ್ಲ ಚೆಕ್ ಮಾಡ್ರಿ. ಇಲ್ಲಿ 34 ಐತೆ, 34ಕ್ಕೆ ಏನು ಮಾಡಬೇಕು? +1 ಮಾಡಬೇಕು. ಎಷ್ಟಾಯ್ತು? 35 ಆಯ್ತು. 35 ಸ್ಕ್ವೇರ್ ಮಾಡಿದ್ರೆ ಬರುತ್ತೆ ನೋಡ್ರಿ. 5 5 25, 5 3 15, ಇಲ್ಲಿ 2 17 ಆಯ್ತು. ಸೊ 3 5 15, ಒಂದು ಕೈಲ ಹೋಯ್ತು. 3 3 9 10. ಸೊ 5 7 5 12, ಇದು 2 1225 ಕರೆಕ್ಟ್ ಬಂತು. ಹಂಗಂದ್ರೆ ನಾವು 17ಕ್ಕೆ ಏನು ಮಾಡ್ಬೇಕು ಇವಾಗ? +1 ಮಾಡಬೇಕು. 18 ಆಯ್ತು. 18 ಸ್ಕ್ವೇರ್ ಎಷ್ಟು? 324. 18 ಸ್ಕ್ವೇರ್ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 324 ಆಯ್ತು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಇವಾಗ. ಹತ್ತನೇದು ಭಾಳ ಈಸಿ ಐತೆ, ನೋಡಿದ ತಕ್ಷಣ ಹೇಳ್ಬೋದು. ಇದು 4 ವರ್ಡ್ ಕಂಡು ಹಿಡಿಯೋದು. ವೆರಿ ಗುಡ್. ಸೊ ಎಲ್ಲರೂ ಮಾಡ್ತಿದ್ದೀರಾ? ಮಾಡ್ರ, ಎಲ್ಲರೂ ಮಾಡ್ರ, ಉಳ್ದವ್ರು ಎಲ್ಲರೂ ಮಾಡ್ಬೇಕು. ನಾಳೆ ಒಂದು ಕ್ವಶನ್ ಪೇಪರ್ ತೊಗೊಂಡು ಬರ್ತೀನಿ. ಸೊ 2023 ನಡೆದಂತಹ ಒಂದು ಕ್ವಶನ್ ಪೇಪರು. ಸೊ ಟೋಟಲ್ ಆಗಿ ಲಾಸ್ಟ್ ಕ್ಲಾಸಲ್ಲಿ ಎಷ್ಟು ಕ್ವಶನ್ ಬಿಡಿಸಿದೀವಿ ನಾವು ಅಂದರೆ ಎಷ್ಟು ಟಾಪಿಕ್ ಕವರ್ ಆಗಿದಾವೆ ಅಷ್ಟು. ಟೋಟಲ್ ಆಗಿ 7 ಕ್ವಶನ್ ಬಿಡಿಸಿದೀವಿ ಅನ್ಕೊಂತೀನಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಪ್ಲಸ್ ಡೈಸ್ದೊಂದು, ಆಮೇಲೆ 4th ಟರ್ಮ್ ಕಂಡುಹಿಡಿಯೋದು, 6th ಟರ್ಮ್ ಕಂಡುಹಿಡಿಯೋದು, ಅಂದರೆ ಟೋಟಲ್ ಆಗಿ 10 ಕ್ವಶನ್ಸ್ ಆಗ್ತಾವೆ. ಸೊ ನಾಳೆ 10 ಕ್ವಶನ್ ತೊಗೊಂಡು ಬಂದುಬಿಟ್ಟು ಆಮೇಲೆ ನೆಕ್ಸ್ಟ್ ಬೇರೆ ಏನಪ್ಪ ಅಂತಂದು ಹೇಳಿದ್ರೆ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ರೆಡಿಯಾಗಿರಿ. ಸೊ 10 × 2. ಸೊ ನಾನು ಎಷ್ಟು ಕ್ವಶನ್ ಹೇಳ್ತೀನಲ್ಲ × 2. ಸೊ ಮಾರ್ಕ್ಸ್ ಯಾರ್ದು ಕರೆಕ್ಟ್ ಆಗುತ್ತೆ, ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ರೆ. ಎಸ್, ಇಲ್ಲಿ ಏನು ಬರುತ್ತಪ್ಪ ಅಂತಂದು ಹೇಳಿದ್ರೆ ಇಲೆಕ್ಟ್ರಿಕ್ ಅಂತಂದು ಐತೆ. ಇಲ್ಲೇನೈತೆ? ಇಲೆಕ್ಟ್ರಿಕ್ ಅಂತಂದು ಐತೆ. ಸೊ ಅದನ್ನ ಏನು ಬರ್ತಾರಂತಂದು ಹೇಳಿದ್ರೆ GNGEVTKE ಅಂತ ಬರ್ತಾರೆ. ನೀವು ನೋಡಿದ್ರಿ ಅಂತಂದು ಹೇಳಿದ್ರೆ ಫಸ್ಟ್ ಇದನ್ನ ಸರ್ಚ್ ಮಾಡ್ಬೇಕಾ? ಇದ್ದದ್ದು G ಆಗೈತೆ ಅಂತಂದು ಹೇಳಿದ್ರೆ +2 ಆಗೈತೆ. ಇದ್ದದ್ದು G ಆಗಕ್ಕೆ ಎಷ್ಟಾಗೈತೆ? +2. ABCD ಬರ್ದ ಬಿಡ್ನು. ABCDEFGHIJKLMNOPQRSTUVWXYZ. ಇಲ್ಲಿ ನೋಡ್ರಿ ಇ ಐತಿ, ಅದೇನಾಗೈತಿ? G ಆಗೈತಿ. 1 2 ಹೆಜ್ಜೆಯನ್ನ ಮುಂದೋಗಿದ್ದಾನೆ.
ನೆಕ್ಸ್ಟ್ ಎಲ್ ಇದ್ದದ್ದು ಎನ್ ಆಗೈತಿ, ಎಲ್ ಎಲ್ಲೈತಿ ಇಲ್ಲೈತಿ, ಎನ್ ಇಲ್ಲೈತಿ, 1-2 ಹೆಜ್ಜೆ ಮುಂದೆ ಹೋಗಿದ್ದಾನೆ, ಇಲ್ಲೂ +2 ಮಾಡಿದಾನ. ನೆಕ್ಸ್ಟ್ ಇದಿಂದ ಮತ್ತೆ ಜಿ ಆಗೈತಿ, ಇಲ್ಲೇನೋ ಆಗಲೇ ಕಂಡಿಡ್ತೇವೆ +2. ನೆಕ್ಸ್ಟ್ ಸಿ ದಿಂದ ಇ ಇಲ್ಲಿಯೂ ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ +2 ಆಗೈತಿ. ಟಿ ದಿಂದ ವಿ ಅದು ಕೂಡ ಏನಂತಂದು ಹೇಳಿದ್ರೆ +2, ಆರ್ ಇಂದ ಟಿ +2, ಐದಿಂದ ಕೆ +2, ಸಿ ದಿಂದ ಆಲ್ರೆಡಿ ಕಂಡಿಡಿದ್ವಿ +2. ಎಲ್ಲ ಕಡೆ ಏನಂತಂದು ಹೇಳಿದ್ರೆ +2 ಮಾಡಿದಾನ. ಸೊ ಈ ನ್ಯೂಕ್ಲಿಯರ್ಗೆ ಎಲ್ಲ ಕಡೆ ನೀವು +2 ಮಾಡಿದ್ರಿ ಅಂತಂದು ಹೇಳಿದ್ರೆ ಎನ್ನಿಗೆ +2 ಮಾಡಿದ್ರೆ ಏನು ಬರುತ್ತೆ? ಎನ್ ಇಲ್ಲೈತೆ, ಎನ್ಗೆ +2 ಮಾಡಿದ್ರೆ 1 2 ಎಲ್ ಅಂತ ಬಂತು. ಎಲ್ ಅಂತ ಬಂತ, ಏನಂತ ಬಂತು ಇದು? MNOP ಎಲ್ ಅಲ್ಲ, ಅದು SP ಬಂತು. ಪಿ ದಿಂದ ಆಪ್ಷನ್ ಯಾವ್ದಾವು? 2 ಇದಾವೆ. ಸೊ 2 ಹೋದ್ವು. ಸೊ ಅದಾದ ನಂತರ ನೆಕ್ಸ್ಟ್ ನಾವೇನು ಮಾಡೋಣ, ಎಲ್ಲ ಕಂಡು ಹಿಡ್ಕೊತ್ಕೊಂಡು ಹೋದ್ ಬೇಡ. ಸೊ ಆರ್ ಐತಲ್ಲ ಲಾಸ್ಟ್ ಆರ್ಗೆ 2 ಕೂಡಿಸಿದ್ರೆ ಎಷ್ಟು ಬರುತ್ತೆ? ಆರ್ ಎಲ್ಲೈತಿ? ಇಲ್ಲೈತಿ. ಸೊ 2 ಹೆಜ್ಜೆ ಮುಂದೆ ಹೋದ್ರೆ ಟಿ ಬರುತ್ತೆ, ಲಾಸ್ಟ್ ಟಿ ಬರಬೇಕು. ಫಸ್ಟ್ ಪಿ ಲಾಸ್ಟ್ ಟಿ ಯಾವ್ದೈತಿ ಆಪ್ಷನ್? 1 ಐತಿ. ಸೊ ಥರ್ಡ್ ಆಪ್ಷನ್ ಕೂಡ ಏನಂತಂದು ಹೇಳಿದ್ರೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಯ್ತು. ಎಸ್, ಏನಾದರೂ ಕ್ವಶನ್ಸ್ ಇದಾವ ಯಾರಿಗಾದ್ರು? ಎನಿ ಕ್ವಶನ್ಸ್? ಸರ್ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಮಾಡ್ರಿ. ಸರಿ, ಮಾಡೋಣ್ರಿ. ಹಾಗಂದ್ರೆ ನಿಮ್ಗೆಲ್ಲ ಉಳಿದಿದ್ದು ಟಾಪಿಕ್ ರೀಸನಿಂಗ್ ಒಳಗಡೆ ಎಲ್ಲ ಈಸಿಯಾಗಿ ಗೊತ್ತಿದ್ದಾವಂತ ಆಯ್ತು. ನಾವು ಮ್ಯಾಥ್ಸ್ಗೆ ಹೋಗ್ಬಿಡೋಣ ಹಂಗಾದ್ರೆ. ನೀವು ಯಾರು ಹೇಳಕತ್ತೀರಲ್ಲ ಸರ್ ಎಲ್ಲಾನು ಈಸಿ ಅದಾವು, ನೀವು ಪಾಸ್ ಆಗೋದು ಡೌಟ್. ನಾನೇ ಹೇಳ್ತಿದ್ದೀನಿ, ನಾನು ನಿಮ್ಮ ಥರನೇ ಹಲವಾರು ಎಕ್ಸಾಮ್ಸ್ಗಳು ಬರ್ತೀನಿ, ಭಾಳ ಅಂದರೆ ಭಾಳ ಎಕ್ಸಾಮ್ಸ್ ಬರ್ತೀನಿ. ನಾನು ಹಿಂಗೆ ಅನ್ಕೊಂತಿದ್ದೆ, ಇದು ಈಸಿ ಐತೆ ನಂಗೆ ಬರುತ್ತಾ, ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಅಂತಂದೇಳಿ ಹೋಗಿ ತಪ್ಪು ಹಾಕಿದ್ದ. ಅದು ನಾವು ಫಸ್ಟ್ ಮಾಡೋದು ತಪ್ಪದೆ, ಈಸಿ ಐತಿ ಬರುತ್ತೆ ಅಂತಂದೇಳಿ. ನಾಳೆ ನಿಮ್ಮ ಮುಂದೆನೇ ಇವಾಗ ನಿಮ್ಗೆ ಕಂಡಕ್ಟ್ ಮಾಡ್ತೀನಿ. ಟೋಟಲ್ 20 ಕ್ವಶನ್ಸ್ ಕೊಡ್ತೀನಿ ನಾನು. ಏನು ಇವತ್ತೊಂದು ಸ್ವಲ್ಪ ನೈಟ್ ವರ್ಕ್ ಆಗುತ್ತೆ ಅಷ್ಟೇ ನಂಗೆ. ಜಾಸ್ತಿ ತಪ್ಪಾಗೋದು ರೀಸನಿಂಗ್ಸಲ್ಲಿ. ಸೊ ಇಲ್ಲಿ ನಮಗೇನಪ್ಪ ಸಿಂಪಲ್ ಸ್ಟ್ರಾಟರ್ಜಿ. ಸೊ 20ಕ್ಕೆ ಏನಂತಂದು ಹೇಳಿದ್ರೆ 18 ಕ್ವಶನ್ಸ್ ನಮಗೆ ಕರೆಕ್ಟ್ ಆಗಬೇಕು. ನೀವು ಏನು ಬೇಕಾದ್ ಮಾಡ್ಕೋರಕ, ನಾವು ಇಂಗ್ಲೀಷ್ ಟಚ್ ಮಾಡಂಗಿಲ್ರಿ ಸರ್. ನಮ್ಮ ನಂತರ ಒಂದು ಕೆಲವೊಂದು ಜನ ದಡ್ಡ ಹುಡುಗರು ಅದಾವ, ಅವಕ್ಕೆ ಇಂಗ್ಲೀಷ್ ಏನಂದ್ರೆ ಗೊತ್ತಿಲ್ಲ. ಅಂಥ ಹುಡುಗರಿಗೆ ಇದು ಅಂಥವ್ರು ಬೇಕಾದ್ರೆ ಜಾಬ್ ತೊಗೊಂಡು ತೋರಿಸ್ತಾರೆ. ಇಂಗ್ಲೀಷ್ ಒಂದು ಕ್ವಶನ್ ಟಚ್ ಮಾಡೋದು ಕೂಡ ಜಾಬ್ ಮಾಡಿಸ್ತೀನಿ ನಾನು, ಕರೆಕ್ಟಾಗಿ ನೀವು ಸ್ಟಡಿ ಮಾಡಿದಿರಿ ಅಂತಂದು ಹೇಳಿದ್ರೆ. ಚಾಲೆಂಜ್ ಹಾಕಿ ಹೋದ್ರು ಯಾರಿಗೆ ಇಂಗ್ಲೀಷ್ ಬರಂಗಿಲ್ಲ, ನಾನು ಹೇಳ್ದಂಗೆ ಮಾಡ್ರಿ ಹೇಳ್ತೇನೆ. ಒಂದು ಕ್ವಶನ್ ಟಚ್ ಮಾಡಕ್ ಹೋಗ್ಬೇಡ್ರಿ, ಇಂಗ್ಲೀಷ್ ಜಾಬ್ ಆಗ್ತೀರಿ ನೀವು. ಸೊ ಟೋಟಲ್ ಏನಂತಂದು ಹೇಳಿದ್ರೆ 60 ಕ್ವಶನ್ಸ್ ಅದಾವ. 60 ಕ್ವಶನ್ಸ್ದಾಗ ನಾನು ಹೇಳ್ತೀನಿ. ಸೊ 60 ಕ್ವಶನ್ಸ್ ಅಲ್ಲಿ ನಮ್ಗೆ 10 ಕ್ವಶನ್ಸ್ ಅಂತೂ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಭಾಳ ಅದಾವು, ಭಾಳ ಟಫ್ ಇದಾವ. 10 ಕ್ವಶನ್ ಮಾಡಕ್ ಬರಂಗಿಲ್ಲ. 50 ಕ್ವಶನ್ ನಾವು ಆರಾಮಾಗಿ ಮಾಡ್ಕೋಬಹುದು. 100 ಮಾರ್ಕ್ಸ್ ಆರಾಮಾಗಿ 80 ಮೇಲೆ ತೆಗಿಬೋದು. ಲಿಸ್ಟ್ನಾಗಲ್ಲ, ಫಸ್ಟ್ ಲಿಸ್ಟ್ನಾಗ ನಿಮ್ದೇ ಹೆಸರು ಇರುತ್ತೆ. ಈಸಿ ಇರೋದು. ಇಲ್ಲಿ ಯಾರಿಗೂ ಭಯಕತ್ತಿಲ್ಲ, ಸೀರಿಯಸ್ ಆಗಿ ಹೇಳಕತ್ತಿಲ್ಲ. ಒಂದೇನಂತಂದು ಹೇಳಿದ್ರೆ ಲಾಜಿಕ್ ಅರ್ಥ ಮಾಡ್ಕೊಳ್ರಿ, ಲೈಫ್ನ ಅರ್ಥ ಮಾಡ್ಕೊಳ್ರಿ. ಹಿರಿಯರು ಹೇಳ್ತಾರೆ ಗೊತ್ತಾ, ಹಿಂಗೆಲ್ಲ ತಿರ್ಗಾಡ್ಕೊತ ಹೋಗ್ಬೇಡ, ಮಂಗ್ಯಾಂತರ ಜಿಗದಾಡ್ಕೊಂತ ಜೀವನ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಅವ್ರು. ನಾವು ಅವಾಗ ಅರ್ಥ ಮಾಡ್ಕೊಂಡಿರಂಗಿಲ್ಲ. ಆಮೇಲೆ ಹೇಳ್ತೀವಿ ಕುಡಿದ ನಂತರ ಜೀವನದ ಕಹಿ ಘಟನೆಗಳನ್ನ ನೆನಪು ಬರತ್ತಾವ ಅಂತಂದೇಳಿ. ಸೊ ಅದಾದ ನಂತರ ನೆಕ್ಸ್ಟ್ GK-ನಪ್ಪ. GK-ದಲ್ಲಿ ನೀವು ಯಾರನ್ನ ಫಾಲೋ ಮಾಡ್ತೀರಿ ಮಾಡ್ರಿ, ನಾನು ಬ್ಯಾಡ ಅನ್ನಂಗಿಲ್ಲ. ಬಟ್ ಆದ್ರೆ 100% ಆಗಿ GK ಒಳಗಡೆ ನನ್ನನ್ನು ಫಾಲೋ ಮಾಡ್ರಿ.
ಯಾಕಂತಂದು ಹೇಳಿದ್ರೆ ರಿಸರ್ಚು ಸ್ಟಡಿ ಗಿಡಿ ಎಲ್ಲ ಮಾಡಿದಾಗ ಕ್ವಶನ್ಸ್ಗಳು ಬೇರೆ ಬೇರೆ ಬರಾಕತ್ತಾವು SSC ಒಳಗಡೆ. PC ಎಕ್ಸಾಮು, PSI ಎಕ್ಸಾಮು ಈ ಕ್ವಶನ್ ಕೇಳ್ತಾನೆ ನೋಡಿದ್ದೀನಿ, ಇದು ಬರುತ್ತೆ ನೋಡಂತಂದು ಹೇಳ್ತಾರಲ್ಲ ಆ ಥರ ಇಲ್ಲಿದೆ ಎಕ್ಸಾಮ್. SSC ಎಕ್ಸಾಮ್ ಐತಿ. ದಯವಿಟ್ಟು ಯಾವುದೇ ಕೋಚಿಂಗ್ ಸೆಂಟ್ರಲ್ಲಿ ಕೇಳೋರಾಗಿರ್ಬೋದು ಅಥವಾ ಯಾರ್ದಾದ್ರೂ ನೀವು ರೆಫರ್ ಮಾಡೋದಾಗಿರ್ಬೋದು, ಕೇಳ್ರಿ, ನಾನು ಬೇಡ ಅನ್ನಂಗಿಲ್ಲ. ಇವನ್ ಹಿಂದಿ ವಿಡಿಯೋಸ್ಗಳನ್ನ ನೋಡ್ರಿ, ಬೇಡ ಅನ್ನಂಗಿಲ್ಲ. ಬಟ್ ಏನಂತಂದು ಹೇಳಿದ್ರೆ ಫಾಲೋ ಒಬ್ಬರನ್ನೇ ಮಾಡ್ರಿ. ಲಾಜಿಕ್ಸ್ಗಳಾಗಿರ್ಬೋದು ಏನೋ ಒಂದಿರುತ್ತೆ, 100% ನಿಮ್ಗೆ ಅವ್ರ ಮೇಲೆ ನಂಬಿಕೆ ಬಂದಿತ್ತು ಅಂತಂದು ಹೇಳಿದ್ರೆ ಅವ್ರನ್ನ ಒಬ್ಬರನ್ನೇ ಫಾಲೋ ಮಾಡಿ. ಇವನ್ ನನ್ನ ಮೇಲೆ ಬಂದಿಲ್ಲ ಅಂತಂದು ಹೇಳಿದ್ರೆ ನಂಗೆ ನೋ ಪ್ರಾಬ್ಲಮ್, ಬೇರೆಯವ್ರನ್ನ ಫಾಲೋ ಮಾಡಿ. ಬಟ್ ಅದ್ರ ಪ್ರಾಪರಾಗಿ ಮಾಡಿ, ಅವ್ರನ್ನ ನಂಬ್ರಿ, ಪ್ರಾಪರಾಗಿ ನಂಬ್ರಿ. ಒಂದು ಹೊಗೆ ಹಾಕ್ಸ್ಕೊಂಡು ಹೋಗ್ತೀರಿ, ಇಲ್ಲ ಅಂತಂದು ಹೇಳಿ ಲೈಫ್ನಾಗ ಉದ್ಧಾರ ಆಗ್ತೀರಿ, ಎರಡೇ ಆಗೋದು. ಆ ಕಡೆ ಈ ಕಡೆ ಅಂತಂದು ಹೇಳ್ಬಿಟ್ಟು ಧೋನಿ ಮೇಲೆ ಕಾಲಿಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಹಿಂದಿ ನಮ್ಗೆ ಅಷ್ಟೊಂದು ಬರಂಗಿಲ್ಲಪ್ಪ ಹಿಂದಿ. ಹಿಂದಿ ಬರಂಗಿಲ್ಲ ನಂಗೆ, ಇಂಗ್ಲೀಷೇ ಬರಂಗಿಲ್ಲ ನೆಟ್ಗ. ಇನ್ನು ಹೆಂಗಪ್ಪ ಹಿಂದಿ ಹೆಂಗ? ಇಂಗ್ಲೀಷ್ ಒಂದು ಕ್ವಶನ್ಸ್ ಮುಗಿದ? ಇಲ್ಲ, ಇನ್ನೂ ಕ್ವಶನ್ಸ್ ಮುಗಿದಿಲ್ಲ. ಟೋಟಲ್ 20 ಕ್ವಶನ್ಸ್. ಇವಾಗ ಎಷ್ಟು ಮಾಡಿದ್ವಿ? ಇವಾಗ 10 ಮಾಡಿದ್ವಿ. ಎಸ್, ನೆಕ್ಸ್ಟ್ ನೋಡ್ರಿ. 13 196ಕ್ಕೆ ರಿಲೇಟ್ ಆಗೈತಿ. 16 ಯಾವ್ದಕ್ಕೆ ರಿಲೇಟ್ ಆಗೈತಿ? 17 ಇದ್ದದ್ದು ಏನಂತಂದು ಹೇಳಿದ್ರೆ 324ಕ್ಕೆ ರಿಲೇಟ್ ಆಗೈತಿ. 13 196ಕ್ಕೆ ರಿಲೇಟ್ ಆಗೈತಿ. ಸದಾದ ನಂತರ ನೆಕ್ಸ್ಟ್ 17 324 ರಿಲೇಟ್ ಆಗೈತಿ. ಇನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನೀವು ಹೇಳಕತ್ರಲ್ಲ ಆನ್ಸರ, ಅದೆಂಗ ಲಾಜಿಕ್ ಎಲ್ಲ ಗೊತ್ತಾಯ್ತು, ಏನು ಕ್ವಶನ್ ಲೀಕ್ ಆಯ್ತು? ಹೆಂಗಿದೆ ಲಾಜಿಕ್? ಹೆಂಗಿದೆ? ವೆರಿ ಗುಡ್. +1 ಮಾಡ್ರಿ, ಸ್ಕ್ವೇರ್ ಮಾಡ್ರಿ, ವೆರಿ ಗುಡ್. ಸರ್ ಇಲ್ಲಿ 13 ಐತ್ರಿ, ಇದು ನೋಡ್ರಿ 96 ಐತ್ರಿ, ನಮ್ಗೆ ಗೊತ್ತೈತ್ರಿ, ನಾವು ಓದಿದೇವ್ರಿ. ಸರ್ +1 ಮಾಡಿದ್ರೆ 14 ಆಗ್ತೈತ್ರಿ, 14ಕ್ಕೆ ಸ್ಕ್ವೇರ್ ಮಾಡಿದ್ರೆ 196 ಬರುತ್ತೆ. ಫಾಸ್ಟ್ ಆಗಿರಿ, ವೆರಿ ಗುಡ್. ಸರ್ 17ಕ್ಕೆ ರೀ +1 ಮಾಡಿದ್ರೆ 18 ಬರತ್ರಿ, 18ಕ್ಕೆ ಸ್ಕ್ವೇರ್ ಮಾಡಿದ್ರೆ 324 ಬರತ್ರಿ. ಸೇಮ್ ಅದೇ ಥರ 17ಕ್ಕೆ +1 ಮಾಡ್ರಿ, ಸೊ ಅದಾದ ನಂತರ ಎಷ್ಟಾಗತ್ತೆ? 17 ಆಗತ್ತೆ. 16ಕ್ಕೆ +1 ಮಾಡಿದ್ರೆ 17 ಆಗತ್ತೆ. 17ಕ್ಕೆ ಏನಪ್ಪ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗತ್ತೆ? 7 7 49. ಲಾಸ್ಟ್ ಸಂಖ್ಯೆ 9 ಬರ್ಬೇಕು. ಎಲ್ಲೈತಿ? ಯಾವ ಆಪ್ಷನ್ ಇಲ್ಲ, ಆಪ್ಷನ್ 1 ಐತಿ. ಸಿಂಪಲ್. ಎಲ್ಲಾನು ಕಂಡು ಹಿಡಿಬೇಕಂತ ಇಲ್ಲ. 17 × 17 ನೀವು ಫಸ್ಟ್ಗೆ ಕಂಡು ಹಿಡಿತೀರಿ ನೋಡ್ರಿ, ಒಂದು ಅಕ್ಷರದಿಂದ ಗುಣಿಸಿದಾಗ 7 × 7 ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 49 ಬರುತ್ತೆ. ಲಾಸ್ಟ್ ಆಪ್ಷನ್ ಇಲ್ಲಿ ಪ್ಲಸ್ ಹಾಕಿರ್ತಾರಲ್ಲ, ಯಾವಾಗಲೂ ಇಲ್ಲಿ 9 ಬರುತ್ತೆ. ಇಲ್ಲಿ ಏನಿರುತ್ತಲ್ಲ ಅದು, ಸೊ ಇಲ್ಲಿ ಐತೆ ನೋಡ್ಬೇಕಷ್ಟೇ. ಲಾಸ್ಟ್ ಡಿಜಿಟ್, ಎಸ್, ಲಾಸ್ಟ್ ಡಿಜಿಟ್. ನೆಕ್ಸ್ಟ್ ನೋಡ್ರಿ, ಹಂಗ ಇವನ್ನೆಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ರು ಒಂದ್ಸಾರಿ. ಈಗೇನು ಇಲ್ಲಿವರೆಗೂ ನಾನು ಸಾಲ್ವ್ ಮಾಡಿದ್ದೀನಲ್ಲ ಎಲ್ಲ ವಿಡಿಯೋಗಳಲ್ಲಿ 2023 ಆದಂತಹ ಶಿಫ್ಟ್ಗಳಲ್ಲಿ ಕೇಳಿರೋ ಕ್ವಶನ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ಬೇರೆ ಕಡೆ ಎಲ್ಲಿಂದ ತೊಗೊಂಡಿಲ್ಲ. ಓನ್ಲಿ ಆ ಕ್ವಶನ್ಸ್ಗಳನ್ನ ಮಾತ್ರ ಸಾಲ್ವ್ ಮಾಡ್ತಿದ್ದೀನಿ. ನೀವೆಲ್ಲಾನು ಸಾಲ್ವ್ ಮಾಡ್ತಿದ್ದೀರಾ ಅಂತಂದು ಹೇಳಿದ್ರೆ SSC GD ಎಕ್ಸಾಮ್ ಆಲ್ರೆಡಿ ನೀವು ಬರೀತಿದ್ದೀರಿ ಅನ್ನಂಗೆ ಆ ನಂಬಿಕೆ ನಿಮ್ಮ ಹತ್ರ ಇರಲಿ. ಸರ್ ಕ್ವಶನ್ ಹೆಂಗೆ ಬರ್ತಾವ್ರಿ, ನಂಗೆ ಸಾಲ್ವ್ ಮಾಡಕ್ಕೆ ಬರುತ್ತೋ ಇಲ್ರಿ? ಈಗೇನು ಸಾಲ್ವ್ ಮಾಡತ್ತೀರಿ ಅದು SSC GD ಒಳಗಡೆ 2023 ಯಾವುದೋ ಒಂದು ಶಿಫ್ಟಲ್ಲಿ ಕೇಳಿರೋ ಎಕ್ಸಾಮ್ ಕ್ವಶನ್ ನೋಡ್ರಿ. 18 ಏನೈತಪ್ಪ ಅಂತಂದು ಹೇಳಿದ್ರೆ 30ಕ್ಕೆ ರಿಲೇಟ್ ಐತಿ. ಎದಕ್ಕೆ ರಿಲೇಟ್ ಐತಿ? 30ಕ್ಕೆ. ಯಾವ ನಂಬರ್ 66ಕ್ಕೆ ರಿಲೇಟ್ ಬರ್ತೈತಿ? ಆಮೇಲೆ 54 ಇದ್ದದ್ದೇನಪ್ಪ ಅಂತಂದು ಹೇಳಿದ್ರೆ 102ಕ್ಕೆ ರಿಲೇಟ್ ಐತಿ. ಇದು ಏನೈತಿ ನೋಡ್ರಿ, ಇದೇನೋ ಬೇರೆ ಕೇಳ್ಬಿಟ್ಟಿದ್ದಾನ. ಈ ಭಾಳ ಡಿಫ್ರೆನ್ಸ್ ಇಲ್ಲ, ಡಿಫ್ರೆನ್ಸ್ ಐತಿ, ಪ್ಲಸ್ ಮಾಡಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಎಕ್ಕುಟ್ ಹೋಗುತ್ತೆ. ಏನು ಮಾಡ್ಬೇಕಿಲ್ಲ ನಾವು? ಲಾಜಿಕ್ ಏನು ಮಾಡ್ರಿ ಹೇಳ್ರಿ? ಲಾಜಿಕ್ ಹೇಳ್ರು.
ವೆರಿ ಗುಡ್. ಸರ್ ಇಲ್ಲಿ ಏನಂತಂದು ಹೇಳಿದ್ರಿ ಸರ್, ಪ್ಲಸ್ ಅಂತೂ ಮಾಡಕ್ ಬರಂಗಿಲ್ರಿ, ಮೈನಸ್ ಮಾಡಕ್ ಬರಂಗಿಲ್ರಿ ಸರ್. ಇಂಟು 2 ಮಾಡಿದ್ರಿ 36 ಬಂತ್ರಿ. ಅದಾದ ನಂತರ -6 ಮಾಡಿದ್ರಿ 30 ಬಂತ್ರಿ. ಇಲ್ಲೇನ ಫಸ್ಟ್ ಲಾಜಿಕ್ ಇಂಟು 2 ಮಾಡಬೇಕು, -6 ಮಾಡಬೇಕು. ಸೇಮ್ ಅದೇ ತರ ಇದಕ್ಕೆ ನೋಡ್ರಿ ಸರ್, ಇಂಟು 2 ಮಾಡಿದ್ರಿ ಸರ್ 108 ಬಂತ್ರಿ. 54 ಇಂಟು 2 ಮಾಡಿದಾಗ 108 ಬಂತ್ರಿ ಸರ್. -6 ಮಾಡ್ಬೇಕ್ರಿ ಸರ್, 102 ಬಂತ್ರಿ. ಲಾಜಿಕ್ ಕರೆಕ್ಟ್ ಐತೆ. ಇಲ್ಲೇನ್ ಮಾಡ್ಬೇಕು ನಾವು, ಇಲ್ಲೇನ್ ಮಾಡ್ಬೇಕು? ಸೊ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಐತೆ, ಅದಕ್ಕೆ ಇಂಟು 2 ಮಾಡ್ಬೇಕು. ಎಕ್ಸ್ ಇಲ್ಲ ವೈ ಅಂತ ತಗೊಳ್ರಿ, ಸಿಂಬಲ್ ಎರಡು ಒಂದಾಗ್ಬಿಡ್ತಾವ. ವೈ ಇಂಟು 2 ಅದು ಬಂದಾಗ ಅದಕ್ಕೆ -6 ಮಾಡಿದಾಗ 66 ಬರುತ್ತೆ. ಇಲ್ಲ ನೀವು ಬೇರೆ ಯಾವುದೋ ಲಾಜಿಕ್ ಅನ್ನ ಮಾಡ್ಕೊಡ್ರಿ. ಸಿಂಪಲ್ ರೋ. ಇಲ್ಲಿ ಏನ್ ಮಾಡಿದ್ರಿ, 66 ಐತೆ. 66 -6 ಮಾಡಿದ್ರೆ ಸರ್ ಎಷ್ಟು ಬಂತ್ರಿ? 60 ಬಂತ್ರಿ. ಸೊ ಇದು ಯಾವ್ದಕ್ಕೆ ಇಂಟು 2 ಮಾಡಿದ್ರೆ 60 ಬರತ್ರಿ. ಹಂಗ್ ಮಾಡ್ತಾರೋ ಹೆಂಗ್ ಮಾಡ್ತಾರ ನೋಡ್ರಿ ಸರ್. ಇಲ್ಲಿ -6 ಮಾಡಿದಾಗ 102 ಬಂದೈತ್ರಿ. ನೀವು ತಪ್ಪು ಮಾಡತ್ತೀರ್ರಿ ಸರ್, +6 ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ಇಲ್ಲಿ ಐತ್ಲಾ ಇದನ್ನ ಮಾಡ್ರಿ, y ಇಂಟು 2 ಲಾಜಿಕ್. ಫಸ್ಟ್ y ಐತ್ಲಾ ಆ ಸಂಖ್ಯೆ ಇಂಟು 2 ಮಾಡಬೇಕು. ಆಮೇಲೆ ಅಲ್ಲಿ ಏನ್ ಬರುತ್ತಲ್ಲ ಅದಕ್ಕೆ -6 ಮಾಡ್ಬೇಕು. ಅವಾಗ ನಮ್ದು 66 ಬರುತ್ತೆ. ಇಲ್ಲಿ 6 ಆ ಕಡೆ ಹೋಯ್ತು ಅಂತಂದು ಹೇಳಿದ್ರೆ 72 ಆಯ್ತು. ಸೊ y ಇಂಟು 2, y ಈಕ್ವಲ್ ಟು ಏನು, 72 ಡಿವೈಡೆಡ್ ಬೈ 2. 2 ಒಂದ್ಲೆ 2 36ಲೆ ನಮ್ದು ಆನ್ಸರ್ ಏನಂತಂದು ಹೇಳಿದ್ರೆ 1 ಅಂತ ಬರುತ್ತೆ. ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಇದು ಯಾರಿಗಾದ್ರೂ ಡೌಟ್ ಇದೆಯಾ? ಡೌಟ್ ಇದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಕ್ಲಿಯರ್? ನೆಕ್ಸ್ಟ್ ಇದು ನೋಡ್ರಿ, ಇದು 30 ಸೆಕೆಂಡ್ ಅಲ್ಲಿ ಬಿಡಿಸ್ಬೋದ್ರು. ಯಾರಾದ್ರೂ ಬಿಡಿಸಿದ್ರಿ ಅಂದ್ರೆ 30 ಸೆಕೆಂಡ್ ಅಲ್ಲಿ ಬಿಡಿಸ್ಬೋದು. ನೀವು ಆಲ್ರೆಡಿ ABCD ಬರೆದು ಇಟ್ಕೊಂಡಿದ್ರಿ ಅಂತಂದು ಹೇಳಿದ್ರೆ, 1 2 ABCD ಬರೆದು ಇಟ್ಕೊಂಡಿದ್ರಿ ಅಂತಂದು ಹೇಳಿದ್ರೆ 30 ಸೆಕೆಂಡ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೈಸ್ ನೈಸ್. ವೆರಿ ಗುಡ್. ಇಲ್ಲಿ ನೋಡ್ರಿ ಸೆಕ್ಯೂರಿಟಿ ಅಂತಂದ ಐತಲ್ಲ, ಸೆಕ್ಯೂರಿಟಿ ಏನೈತಲ್ಲ, ಇಲ್ಲಿ ಏನ್ ಮಾಡಿದಾನ ಅಂತಂದ ಹೇಳಿದ್ರ, ಸೊ ಎಸ್ ಜಾಗದಾಗ ಇಲ್ಲಿ ಏನ್ ನೆಕ್ಸ್ಟ್ ಮುಂದೆ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ 19 ಬರ್ದಾನ. ನೆಕ್ಸ್ಟ್ ಇಲ್ಲಿ ಮುಂದೆ ಏನೋ ಬರ್ತಾನ. ಸೊ ನೀವು ABCD ಅಂತ ಬರೆದು ಕೆಳಗಡೆ ನಂಬರ್ ಹಾಕಿದಿರಲ್ಲ, ಎಸ್ ಕೆಳಗಡೆ ಎಷ್ಟು ನಂಬರ್ ಐತಿ? 19 ಐತಿ. ವೈ ಕೆಳಗಡೆ ಎಷ್ಟೈತಿ? 25 ಅಂತಂದೈತ. ಇಷ್ಟು ನಮಗ್ ಸಾಕು. ಉಳ್ದಿದ್ದೆಲ್ಲ ಹಂಗ ಬರ್ದಿದ್ದಾನ, ಉಳ್ದಿದ್ದಿಲ್ಲ ಐತ್ಲಾ ಹಂಗ ಬರ್ದಿದ್ದಾನ. ಇಲ್ಲಿ ಕೊಡ್ರಿ, ಈ ನಂಬರ್ ಕೆಳಗಡೆ ಎಷ್ಟೈತಿ? 5 ಐತಿ. ಡಿ ಹೆಂಗೈತಿ? 4 ಐತಿ. ಸೊ ಅದಾದ್ ನಾವು ಚೆಕ್ ಮಾಡ್ಬೇಕು. ಯೂದ್ ನಂಬರ್ ಎಷ್ಟೈತಿ ನೋಡ್ರಿ, ನೀವು ಬರ್ದಿಟ್ಕೊಂಡ್ರಾಗ ಯೂದ್ ನಂಬರ್ ಎಷ್ಟೈತಿ? ಓನ್ಲಿ ಯೂದ್ ನಂಬರ್, ಯೂದ್ ನಂಬರ್ ಎಷ್ಟೈತಿ? ಯಾರೋ ರಾಂಗ್ ಬರ್ದಿರ್ ನೋಡ್ರಪ್ಪ. ABCD ಯೂದ್ ನಂಬರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 21 ಬರುತ್ತ. 21. ಆ 21 ಆಪ್ಷನ್ ಎಲ್ಲೈತಿ ನೋಡಿ, ಇಲ್ಲಿ 23 ಐತಿ, ಇಲ್ಲಿ 5 ಐತಿ, ಇಲ್ಲಿ 21 ಐತಿ, ಇಲ್ಲಿ 1 ಅಂತಂದೈತಿ. ಅಂದ್ರೆ ಆಪ್ಷನ್ 3 ಕರೆಕ್ಟ್. ಸೊ ಅದಾದ ನಂತರ ನೆಕ್ಸ್ಟ್ ಹಿಂದ್ಗಡೆ ಚೆಕ್ ಮಾಡ್ರಿ, ಈದ್ ನಂಬರ್ ಎಷ್ಟೈತಿ? 5 ಅಂತಂದೈತಿ. 5 ಆದ್ರೂ ಬರುತ್ತೆ ನೋಡ್ರಿ. ಸೊ ಇಲ್ಲಿ ಅಷ್ಟೇ ಬರುತ್ತೆ, ಉಳ್ದು ಎಲ್ಲಿ ಬರಂಗಿಲ್ಲ. ಸೊ ಅಂದ್ರೆ ನೆಕ್ಸ್ಟ್ ಯಾವ್ದು ಅಂತಂದ ಹೇಳಿದ್ರೆ ಆಪ್ಷನ್ 3 ನಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗುತ್ತ. ಸೊ ಉಳಿದೆಲ್ಲ ಹಂಗ ಬರ್ಬೇಕು. SAGE 21 5. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಎಸ್, ವೆರಿ ಗುಡ್. ನೆಕ್ಸ್ಟ್ ಒನ್ ಐತಿ, ಟಫ್ ಐತಿ, ಭಾಳ ಅಂದ್ರೆ ಭಾಳ ಟಫ್ ಐತಿ ನೋಡ್ರಿ ಇದು. BIND ಅನ್ನ ಏನಂತ ಬರ್ಕೊಂಡಿದ್ದಾನೆ ಅಂತಂದ್ರೆ ಹೇಳಿದ್ರೆ FFKH ಅಂತ ಬರ್ದಿದ್ದಾನೆ. ಸೊ ABCDEFGHIJKLM NOP
Q R S T U V W X Y Z. ಟ್ರೈ ಮಾಡ್ರಿ. ಯಾಕ್ರು ಇಷ್ಟೊತ್ತಕ ಟೈಮ್ ಯಾಕ್ರು? ಎರಡು ಕಡೆ ಚೆಕ್ ಮಾಡ್ಬೇಕಿದನ್ನ. ವೆರಿ ಗುಡ್, ವೆರಿ ಗುಡ್. ಟ್ರೈ ಮಾಡ್ರಿ, ಉಳಿದವ್ರು ಟ್ರೈ ಮಾಡ್ರಿ, ನಾ ಹೇಳಂಗಿಲ್ಲ ಇವಾಗ. ಟ್ರೈ ಮಾಡ್ರಿ. ವೆರಿ ಗುಡ್. ಸೊ ಇಲ್ಲಿ ಲಾಜಿಕ್ ಏನೈತಪ್ಪ ಅಂತಂದು ಹೇಳಿದ್ರೆ ಬಿ ಐತಿ, ಇಲ್ಲಿ ಬಿ ಐತಿ, ಇಲ್ಲಿ ಏನ್ ಬರ್ದಿದ್ದಾನೆ ಎಫ್ ಅಂತ ಬರ್ತಾನೆ. ಓಕೆ, 1 2 3 4 ಎಫ್ ಅಂತ ಬರ್ತಾನೆ. 1 2 3 4 ಅಂದ್ರ 4 ಹೆಜ್ಜೆ ಏನಪ್ಪಾ ಅಂತಂದ್ರೆ ಮುಂದೋಗಿದಾನ, +4 ಅಂತ ಬರ್ದ್ರಿ. ನೆಕ್ಸ್ಟ್ ಐ ಅಂತಂದೈತಿ, ಐ ಎಲ್ಲೈತಿ, ಇಲ್ಲೈತಿ, ಅದನ್ನ ಏನಂತ ಬರ್ತಾನ ಎಫ್ ಅಂತ ಬರ್ತಾನ. 1 2 3 -3 ಅಂದ್ರ -3 ಹೆಜ್ಜೆ ಹಿಂದ್ ಬಂದಿದಾನ. ಸೇಮ್ ಅದೇ ತರ ನೋಡ್ರಿ ಎನ್, ನೋಡ್ರಿ ಎನ್ ಎಲ್ಲೈತಿ, ಇಲ್ಲೈತಿ, ಅದನ್ನ ಏನಂತ ಬರ್ತಾನ ಕೆ ಅಂತ ಬರ್ತಾನ. ಸೊ 1 2 3 ಹೆಜ್ಜೆ ಹಿಂದ್ ಬಂದಿದಾನ ಅಂದ್ರ -3. ನೆಕ್ಸ್ಟ್ ಡಿ ಅಂತಂದೈತೆ, ಇದೇನ್ ಬರ್ತಾರಂದ್ರೆ ಎಚ್, 1 2 3 4 +4 ಹೆಜ್ಜೆ ಹಿಂದೆ ಹೋಗಿದಾನ. 4 -3 -3 +4 ಅಂತಂದ ಹೇಳಿ ನಮ್ದ ಏನಪ್ಪಾ ಅಂತಂದ್ರೆ ಲಾಜಿಕ್. ಇಲ್ಲಿ ಆರ್ ಐತಿ, ಆರ್ ಎಲ್ಲೈತಿ, ಇಲ್ಲೈತಿ. ಪ್ಲಸ್ ಏನ್ ಮಾಡ್ಬೇಕು, ಮೊದಲು ಏನ್ ಮಾಡ್ಬೇಕು, +4 ಮಾಡ್ಬೇಕು, ಇದಕ್ಕೆ -3 ಮಾಡ್ಬೇಕು, ಇದಕ್ಕೆ -3 ಮಾಡ್ಬೇಕು, ಇದಕ್ಕೆ +4 ಮಾಡ್ಬೇಕು. ಟ್ರೈ ಮಾಡ್ರಿ. ಆರ್ ಇದ್ದದ್ದು ವೈ, 1 2 3 4 ಎಸ್ ವಿ ಅಂತ ಬಂತು. ನೆಕ್ಸ್ಟ್ ಲಾಸ್ಟ್ ಚೆಕ್, ಓದಿಂದ ಚೆಕ್ ಮಾಡ್ರಿ. ಓ ಇಲ್ಲೈತಿ, 1 2 3 -3 ಮಾಡಿದಾಗ ಎಲ್ ಬಂತು, ಎಮ್ ಐತಿ. ನೆಕ್ಸ್ಟ್ ಎಮ್ ಇಲ್ಲೈತಿ, ಎಮ್ ದಿಂದ -3 ಮಾಡ್ರಿ, 1 2 3 ಜೆ ಅಂತ ಬಂತು, ಕರೆಕ್ಟ್ ಐತಿ. ನೆಕ್ಸ್ಟ್ ಪಿ, 4 ಮುಂದೆ ಹೋಗ್ಬೇಕು, 2 3 4 ಅಂದ್ರೆ ಟಿ ಬಂತು, ಕರೆಕ್ಟ್ ಐತಾ. ಸೊ ಹಂಗಂದ್ರೆ ನಾವು ಇಲ್ಲಿಗೂ ಕೂಡ ಏನಂತಂದು ಹೇಳಿದ್ರೆ ಎಸ್ ಪಿ ಯು ಎನ್ಗೆ ನಾವು ಏನ್ ಮಾಡ್ಬೇಕು, +4 -3 +4 ಅಂತ ಲಾಜಿಕ್ ಹಾಕ್ಬೇಕು. ಅವಾಗ ನಮ್ಗೆ ಏನಂತಂದು ಹೇಳಿದ್ರೆ ಆನ್ಸರ್ ಬರುತ್ತಾ. ಆನ್ಸರ್ ಯಾವ್ದಾಗೈತಪ್ಪ ಅಂತಂದು ಹೇಳಿದ್ರೆ ಯಾವ್ದಾಗೈತೆ ಆನ್ಸರು, ನಾನು ಮರ್ತೋದೆ, ಒಂದೇದು. ಸೊ ಯಾವ್ದಾಗೈತಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಒನ್ ಆನ್ಸರ್ ಆಗೈತ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಗುಡ್. ಏನ್ ಮಾಡಿದ್ರಿ ಇಲ್ಲಿ, ಲಾಜಿಕ್ ಏನ್ ಬಂದು ಬರದ್ರಿ, ಲಾಜಿಕ್. ವೆರಿ ಗುಡ್. 13 + 2 ಮಾಡಿದ್ರೆ ಓಕೆ, 13 + 2 ಸ್ಕ್ವೇರ್ ಮಾಡ್ಬೇಕು. ಓಕೆ, ವೆರಿ ಗುಡ್. ಸೊ 13 + 2 ಏನಾಗತ್ತೆ ಅಂತಂದು ಹೇಳಿದ್ರೆ 15 ಆಗತ್ತೆ. 15 ಸ್ಕ್ವೇರ್ 225. ಇದು ಫಸ್ಟ್ ಒನ್ ಬಂತು. ನೆಕ್ಸ್ಟ್ ಹಂಗೆ ಬರುತ್ತಾ, 17 + 2 ಮಾಡಿದ್ರೆ ಎಷ್ಟು ಬಂತು, 19. 19 ಸ್ಕ್ವೇರ್ ಮಾಡಿದ್ರೆ 361 ಬರುತ್ತಾ, ಎಸ್ ಬರುತ್ತಾ. ನೆಕ್ಸ್ಟ್ 16ಕ್ಕೆ ಏನಂತಂದು ಹೇಳಿದ್ರೆ +2 ಮಾಡಬೇಕು, ಎಷ್ಟಾಯ್ತು, 18 ಆಯ್ತು. 18 ಸ್ಕ್ವೇರ್ ಮಾಡ್ರಿ ಎಷ್ಟು ಬಂತು, 324 ಬಂತು. ನೋಡ್ರ, ನಾನು ಬೇಕು ಅಂತಂದು ಹೇಳ್ಬಿಟ್ಟು ಇದ್ರ ನಡುವೆನ ಹಾಕತ್ತಿಲ್ಲ ನಿಮ್ಗೆ ಕ್ವಶನ್ಸ್ಗಳನ್ನ. 2023 ಇಂಥ ಕ್ವಶನ್ ಕೇಳಿದಾನ ನಿಮ್ಗೆ 1 ರಿಂದ 30 ಕ್ಯೂಬು ಸ್ಕ್ವೇರ್ ಗೊತ್ತಿರ್ಬೇಕು. ಗೊತ್ತಿದ್ರೆ 10 ಸೆಕೆಂಡು 15 ಸೆಕೆಂಡ್ ಕೆಲಸ ಅಲ್ಲ ಇದು, ಗೊತ್ತಿದ್ದವ್ರಿಗೆ ಮಾತ್ರ. ನೆಕ್ಸ್ಟ್ ನೋಡ್ರಪ್ಪ, ನೆಕ್ಸ್ಟ್ ನೋಡ್ರಿ, ಭಾಳ ಅಂದ್ರೆ ಭಾಳ ಈಸಿ ಆಯ್ತು. 30 ಸೆಕೆಂಡ್ ಅಷ್ಟೇ. ನೋಡಿದ್ರೆ ಭಾಳ ದೊಡ್ಡ ಅನ್ಸುತ್ತೆ, ಬಟ್ ಅದು 30 ಸೆಕೆಂಡ್. ಒಂದು ಲಾಜಿಕ್ ಪ್ರಾಪರ್ ಆಗಿ ಬಂತು ಅಂತಂದು ಹೇಳಿದ್ರೆ ನೆಕ್ಸ್ಟ್ ಚೆಕ್ ಮಾಡೋಂಗೇ ಇಲ್ಲ, ಡೈರೆಕ್ಟ್ ಆನ್ಸರೇ. ವೆರಿ ಗುಡ್, ಗುಡ್.
ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾನು ಹೇಳೋವರೆಗೂ ಲಾಜಿಕ್ ಹಾಕಕ್ಕೆ ಹೋಗ್ಬೇಡ್ರಿ. ಕೆಲವು ಜನ ಟ್ರೈ ಮಾಡ್ತಿರ್ತಾರೆ. ನಾನು ಯಾವಾಗ ಲಾಜಿಕ್ ಅಂತ ಹೇಳ್ತೀನಿ ಅವಾಗ ಹಾಕ್ರಿ. ಎಸ್, ಏನು ಲಾಜಿಕ್ ಮಾಡಿದ್ರಿ ಇಲ್ಲಿ? ಸೊ ವೆರಿ +1 ಮಾಡಿದ್ರಿ, ವೆರಿ ಗುಡ್. ಸೊ ಮೆಮೊರಿ ಅಂತಂದೈತ್ರಿ ಸರ. ಮೆಮೊರಿಗೆ ಏನಂತಂದು ಹೇಳಿದ್ರೆ +1 ಮಾಡ್ಕೊತ ಹೋದ್ರೆ ಏನಂತ ಬರುತ್ತಾ ಸರ್? ಎಮ್ಗೆ +1 ಮಾಡಿದ್ರೆ ಎನ್ ಅಂತ ಬಂತ್ರಿ. EF ಅಂತ ಬರುತ್ತೆ ರೀ, MN ಅಂತ ಬರುತ್ತಾ, OP ಅಂತ ಬರುತ್ತಾ, RS ಬರುತ್ತಾ, YZ ಬರುತ್ತೆ. ಅದೇ ಐತಾ? ಎಸ್, ಅದೇ ಐತಾ. ಹಂಗಂದ್ರೆ ಡ್ರೀಮ್ದು ಏನು ಬರುತ್ತೆ ಹಂಗಾದ್ರೆ? ಡ್ರೀಮ್ದು ಸೊ ಡಿದು ಇ ಬರುತ್ತೆ ಸರ್, ಆರ್ದು ಎಸ್ ಬರುತ್ತೆ ಸರ್, ಇದು EF ಬರುತ್ತೆ ರೀ, AB ಬರುತ್ತೆ ರೀ, MN ಬರುತ್ತೆ, ESFBN ಅಂದ್ರೆ ಫಸ್ಟ್ ಒನ್ ಏನಪ್ಪ ಅಂತಂದು ಹೇಳಿದ್ರೆ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ನೋಡ್ರು, ನೆಕ್ಸ್ಟ್ ನೋಡ್ರಿ, ನೀವು ಸ್ವಲ್ಪ ಥಿಂಕ್ ಮಾಡ್ರಿ ಅಂತಂದು ಹೇಳಿದ್ರೆ ಆನ್ಸರ್ ಬರುತ್ತೆ. ಸ್ವಲ್ಪ ಥಿಂಕ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಈಸಿ ಈಸಿ ಕೇಳೋದು ಬೇಡವಾ? ಕ್ವಶನ್ ಪೇಪರ್ದಾಗ ಅಂಥವ ಕೊಟ್ಟಿದ್ದಾನು. ಆಪ್ಷನ್ ಡಿ. ಏನು ಮಾಡಿದ್ರಿ ಲಾಜಿಕ್ಕ? ನಿಮ್ಗೇನಪ್ಪ ಅಂತಂದು ಹೇಳಿದ್ರೆ ನೀವು ಕರೆಕ್ಟಾಗಿ ಲಾಜಿಕ್ ಫಾಲೋ ಆಗತ್ತೀರ ಅಂತಲೇ ನಿಮ್ಗೆ ಈಸಿ ಅನ್ಸಾಯ್ತು. ಅದ ಏನು ಹೇಳಲ್ದನ ಏನಂತಪ್ಪ ಅಂತಂದು ಹೇಳಿದ್ರೆ ಬಿಡ್ಸಕ್ಕೆ ಹೋಗಿದ್ರಿ ಅಂದ್ರೆ ಇದನ್ನು ಬಿಡಿಸ್ತಿರ್ಲಿಲ್ಲ ನೀವು ಯಾವುದು ಇದರೊಳಗೆ. ಇನ್ನು ಕೆಲವು ಜನ ಮಾತ್ರ ಬಿಡಿಸ್ತಿದ್ರಿ. ಸೊ ಇಲ್ಲೇನು ಮಾಡಿದಿರ ಅಂತಂದು ಹೇಳಿದ್ರೆ ರೋಸ್ ಅಂತಂದು ಐತಲ್ಲ, ರೋಸ್. ಸೊ ಇದನ್ನ ನಂಬರ್ ಬರ್ಕೊಂಡಿದ್ರಿ. ಎಷ್ಟಾಗೈತಿ? ಆರ್ದ ನಂಬರ್ ಎಷ್ಟು, ಎಸ್ದ ನಂಬರ್ ಎಷ್ಟು, ಇವ್ರ ನಂಬರ್ ಎಷ್ಟು? ಆರ್ದ ನಂಬರ್ ಎಷ್ಟು? PQRST. ಆರ್ದ 18. ನಾನು ABCD ಬರ್ದಿಲ್ಲ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಆರ್ದ 18. ಸೊ ನೆಕ್ಸ್ಟ್ ಓದ್ ಎಷ್ಟೈತಿ? ಓದ್ 15. ನೆಕ್ಸ್ಟ್ ಎಸ್ದು 19. ಇದೆಷ್ಟು? 5. 5. ಓಕೆ ಸರ್. ಇಲ್ಲಿ ನೋಡಿದ್ರೆ ಈ ತರ ಇಲ್ರಿ. ಅಲ್ಲಿ ಏನ್ ಮಾಡಿದನ್ರಿ? ಬೇರೆ ಕೇಳಿದನ್ರಿ ಸರ್. ಇಲ್ಲಿ ಇಂಟು 2 ಮಾಡಿದ್ರೆ ಬರ್ತಾವ್ರಿ. ಎಲ್ಲದಕ್ಕೂ ಇಂಟು 2 ಮಾಡ್ಬೇಕು. 18 ರೆಡ್ಲೆ 36, 15 ರೆಡ್ಲೆ 30, ಸೊ 19 ರೆಡ್ಲೆ 38, 5 ರೆಡ್ಲೆ 10. ಇಂಟು 2 ಮಾಡಿದಾನ. ಆ ನಂಬರ್ಗೆ ಬಂದಿರೋ ನಂಬರ್ಗೆ ಇಂಟು 2 ಮಾಡಿದಾನ. ಈಗ ಲಿಲ್ಲಿ ಐತಿ. ಲಿಲ್ಲಿ ಏನ್ ಮಾಡ್ಬೇಕು? ಈಗ ನಂಬರ್ನ ಬರ್ಕೊಬೇಕು. ಎಲ್ಲದ ನಂಬರ್ ಎಷ್ಟು? 12. 5 ನಂಬರ್ ಎಷ್ಟು? 9. 5 25. ಸೊ ಇಂಟು 2 ಮಾಡ್ಬೇಕು ಎಲ್ಲದಕ್ಕೂ. ಸೊ 12 ರೆಡ್ಲೆ 24, 9 ರೆಡ್ಲೆ 18, 12 ರೆಡ್ಲೆ 24, 25 ರೆಡ್ಲೆ 50. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತಾ? ಆಪ್ಷನ್ 4 ಆಗತ್ತ. ನೆಕ್ಸ್ಟ್ ನೋಡ್ರಿ, ಇದು ಈಸಿ ಐತ್ರಪ್ಪ. ನೆಕ್ಸ್ಟ್ ಕ್ವಶನ್ ಈಸಿ ಐತೆ. ನೋಡಿದ ತಕ್ಷಣ ಗೊತ್ತಾಗತ್ತ. ಸೊ ಇಲ್ಲೆಲ್ಲದ ಕಡೆ ಏನ್ ಮಾಡಿದಾನ ಅಂತಂದು ಹೇಳಿದ್ರೆ +1 ಮಾಡ್ಕೊಂತ ಹೋಗಿದಾನ. ಡೆಡ್ ಈಸಿ ಇದು. ಎಲ್ಲ ಕಡೆ +1 ಮಾಡ್ಕೊಂತ ಹೋಗಿದಾನ. ಇಲ್ಲಿ 18ನೇದು ಆಪ್ಷನ್ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 2 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹತ್ತೊಂಬತ್ತನೇದು ನೆಕ್ಸ್ಟ್ ಬರೀರಿ. ಇಲ್ಲೇನ್ ಮಾಡಿದಾನ? ನೋ, ಆಪ್ಷನ್ 4 ರಾಂಗ್ ಇದೆ. ಆಪ್ಷನ್ ಸಿ ರಾಂಗ್ ಇದೆ. ಆಪ್ಷನ್ ಸಿ ರಾಂಗ್ ಇದೆ.
100% ಆಪ್ಷನ್ ಸಿ ನೇನಾ? FUNS ಅದನ್ನ ಏನಂತ ಬರ್ದಾರಂದ್ರೆ JZJN. ನೆಕ್ಸ್ಟ್ ಸ್ಟಾಪ್ ಏನಂತ ಬರ್ದಾರ STOP ಸ್ಟಾಪ್ನ WYKK ಅಂತ ಬರ್ತಾರೆ. ಸೊ ಇಲ್ಲಿ ನಾವು ABCD ಹಾಕೋಬೇಕು. ABCDEFGHIJKLM NOPQRSTUVWXYZ. ನೋಡೋಣ, ಚೆಕ್ ಮಾಡೋಣ ಇದು Bನ Cನ ಅಂತಂದು ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ F ಅಂತಂದೈತ್ರಿ. ಫಸ್ಟ್ ಏನು ಮಾಡಬೇಕು, ಡೈರೆಕ್ಟ್ ಚೆಕಿಂಗ್ ಮಾಡಬೇಕು. ಸೊ F ಐತಾ, ಅದನ್ನ ಏನಂತ ಬರ್ದಾರ, J ಅಂತ ಬರ್ದಾರ. 1 2 3 4 ಪ್ಲಸ್ 4 ಹೆಜ್ಜೆ ಮುಂದೋಗಿದಾನ. 4 ಹೆಜ್ಜೆ ಮುಂದೋಗಿದಾನ ಅಂತಂದ ಹೇಳಿದ್ರೆ +4. ನೆಕ್ಸ್ಟ್ U ಅಂತಂದೈತೆ, ಅದನ್ನ ಏನಂತ ಬರ್ದಾರ, Z ಅಂತ ಬರ್ದಾರ. ಏನಂತ ಬರ್ದಾರ, Z. ಸೊ ಇಲ್ಲಿ ನೋಡ್ರಿ 1 2 3 4 5 ಪ್ಲಸ್ 5 ಹೆಜ್ಜೆ ಮುಂದೋಗಿದಾನ, +5. ನೆಕ್ಸ್ಟ್ ನೋಡ್ರಿ NJ ಅಂತಂದೈತೆ. ಸೊ N ಎಲ್ಲೈತಿ, ಇಲ್ಲೈತಿ. ಸೊ ಅದನ್ನ ಏನಂತ ಬರ್ತಾರ, J ಅಂತ ಬರ್ತಾರ. ಇದನ್ನ ಬರ್ತಾರ ಅಂದ್ರ 1 2 3 4 -4 ಹೆಜ್ಜೆ ಹಿಂದೆ ಬಂದಿದಾನ, -4. ಅದಾದ ನಂತರ S ಐತಿ, S ಇಲ್ಲೈತಿ, ಅದನ್ನ N ಅಂತ ಬರ್ಕೊಂಡಿದಾನ. 1 2 3 4 5 ಅಂದ್ರೆ ಇಲ್ಲಿ -5 ಹೆಜ್ಜೆ ಹಿಂದೆ ಬಂದಿದಾನ. ನಮ್ಮ ಲಾಜಿಕ್ +4 +5 -4 -5. ಓಕೆ, ಒಂದು ಅರ್ಥ ಐತೆ ಇದಕ್ಕೆ? ಚೆಕ್ ಮಾಡ್ರಿ. ಸೊ S ಐತಿ, ಅದನ್ನ ಏನು ಬರ್ದಾರ, W. 1 2 3 4 +4 ಕರೆಕ್ಟ್ ಐತಿ. ಸೊ TY T ಐತಿ, ಅದನ್ನ Y ಅಂತ ಬರ್ಕೊಂಡಿದ್ದಾನೆ. 1 2 3 4 5 ಸೊ +5. ನೆಕ್ಸ್ಟ್ ಓದಿಂದ K. O ಇಲ್ಲೈತಿ, K ಇಲ್ಲೈತಿ. 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 4 -4. ನೆಕ್ಸ್ಟ್ P ದಿಂದ K. ಇಲ್ಲಿ ಓದಿಂದ ಬಂದೇವೆ ಅಂದ್ರೆ ಇಲ್ಲಿ P ದಿಂದ ಅಂದ್ರೆ -5. ಸೇಮ್ ಆ ಥರ ಏನಂತಂದು ಹೇಳಿದ್ರೆ ಯಾವ್ದಕ್ಕೆ ಹಾಕಬೇಕು, DISK ಹಾಕಬೇಕು. DISK ಹಾಕಿದ್ರೆ ಏನಂತ ಬರುತ್ತ? ಸೊ D ದಿಂದ +4 ಮಾಡಿದ್ರೆ H ಬರುತ್ತೆ. ಸೊ 5ದಿಂದ +5 ಮಾಡಿದ್ರೆ ಏನು ಬರುತ್ತಾ, N ಅಂತ ಬರುತ್ತೆ. ಸೊ S ಇಂದ ಏನಪ್ಪ ಅಂತಂದು ಹೇಳಿದ್ರೆ -4 ಮಾಡಿದ್ರೆ ಏನು ಬರುತ್ತೆ, O ಬರುತ್ತಾ. K ದಿಂದ F ಬರುತ್ತಾ. ಸೊ ಆಪ್ಷನ್ B ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಯ್ತು. ಸ್ವಲ್ಪ ಎಲ್ಲ ಮಿಸ್ಟೇಕ್ ಮಾಡಿರ್ತೀರ ಅಷ್ಟೇ, ಥಿಂಕ್ ಮಾಡಬೇಕು. ಹಾವಳಿ ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊಂಡು ಹೋಗ್ತೀರಿ, ದಿವಾಳಿಯಾಗಿ ಹೋಗ್ಬಿಡ್ತೀರಿ. ಲಾಜಿಕ್ ಪ್ರಾಪರ್ ಆಗಿರ್ಬೇಕು. ಲಾಸ್ಟ್ ಕ್ವಶನ್. ರೀಸನಿಂಗ್ ಅಲ್ಲಿ ಒಂದೇನಪ್ಪ ಅಂತಂದು ಹೇಳಿದ್ರೆ ಸಜೆಷನ್, ರೀಸನಿಂಗ್ ಅಲ್ಲಿ ನೀವೆಷ್ಟು ಕೂಲ್ ಆಗಿರ್ತೀರಿ ಅಷ್ಟು ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತಾವೆ. ನಾನು ಬೇಗ ಬೇಗ ಮಾಡಬೇಕು, ಇದನ್ನ ಮಾಡಿ ಇಂಗ್ಲೀಷ್ ಬಿಡ್ಸಕ್ಕೆ ಹೋಗ್ಬೇಕು, ಮ್ಯಾಥಮೆಟಿಕ್ಸ್ ಬಿಡ್ಸಕ್ಕೆ ಹೋಗ್ಬೇಕು ಅಂದ್ರಿ ಇಲ್ಲಿ ಹೊಗೆ ಹಾಕ್ಸ್ಕೊಂಡ್ರಿ. ಇದನ್ನ 20ಕ್ಕೆ 20 ನಾನು ಬಿಡಿಸಿ ಬೇರೆದಕ್ಕೆ ಹೋಗ್ತಾನೆ ಅಂತಂದು ಯಾರು ಅಂದಿರ್ತೀರಿ, ಸೈಲೆಂಟಾಗಿ ಯಾರು ಬಿಡಿಸ್ತೀರಿ ಅವ್ರು ಪ್ರಾಪರ್ ಆಗಿ ಸ್ಕೋರ್ ಮಾಡ್ತೀರಿ. ಬೇಕಾದ್ರೆ ನೆಕ್ಸ್ಟ್ ಟೆಸ್ಟ್ ಒಳಗಡೆ ಟ್ರೈ ಮಾಡ್ರಿ. ನಿಮ್ಗೆ ಇನ್ನೊಂದು ಏನು ಎಕ್ಸಾಮ್ ಬರೀತಿದ್ದೀರಲ್ಲ, ನಿಮಗೆ ನೆಕ್ಸ್ಟ್ ಟೆಸ್ಟು ಫಸ್ಟಿಗೆ ಏನು ಮಾಡ್ರಿ ಅಂತಂದು ಹೇಳಿದ್ರೆ ಒಂದು ಟೆಸ್ಟ್ನ ಬರೀರಿ. ನೆಕ್ಸ್ಟ್ ಹಾಕೋ ಟೆಸ್ಟ್ನ ನಿಮಗೆ ಕರೆಕ್ಟ್ ಆಗಿರೋ ಬರೋ ಆನ್ಸರ್ಸ್ಗಳನ್ನ ಮಾತ್ರ ಹಾಕ್ರಿ. ನಿಮ್ಗೆ ಆ ಕ್ವಶನ್ ಬರಲಿಲ್ಲ ಅಂತಂದು ಹೇಳಿದ್ರೆ ಅದನ್ನ ಬಿಟ್ಬಿಡ್ರಿ. ಓನ್ಲಿ ಬರುವಂತಹ ಕ್ವಶನ್ಸ್ಗಳನ್ನ ಏನು ಮಾಡ್ಬೇಕಂತಂದು ಹೇಳಿದ್ರೆ ಸಾಲ್ವ್ ಮಾಡಿ ಸಬ್ಮಿಟ್ ಕೊಡ್ರಿ. ನಿಮ್ಮ ಸ್ಕೋರ್ ಎಷ್ಟಾಗುತ್ತೆ ನೋಡಿ. ಬೇಕಾದ್ರೆ ಅದಾದ ನಂತರ ಅದೇ ದಿನ ಸಾಯಂಕಾಲ ಇನ್ನೊಂದು ಸರಿ ಟ್ರೈ ಮಾಡ್ರಿ, ಎಲ್ಲಾನು ಬಿಡಿಸ್ಬಿಟ್ಟು ಬೇಕಾದ್ರೆ ಸ್ಕೋರ್ ನೋಡ್ಕೊಡ್ರಿ. 2-3 ಸರಿ ಬರಿಬೋದು. ಬಟ್ ಆದರೆ ನಿಮ್ಮದು ನೀವು ಮೌಲ್ಯಮಾಪನ ಮಾಡ್ಕೋಬೇಕು. ನಾವು ಎಲ್ಲಿದ್ದೀವಿ, ನಮ್ಗೆ ಎಷ್ಟು ಕ್ವಶನ್ ಎಕ್ಸಾಕ್ಟ್ಲಿ ಕರೆಕ್ಟ್ ಬರ್ತಾವ. ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಕರೆಕ್ಟ್ ಕ್ವಶನ್ ಬರ್ತಾವಲ್ಲ, ಅವ್ದು ಯಾವಾಗಲೂ ಏನಂತಂದು ಹೇಳಿದ್ರೆ ಇನ್ಕ್ರೀಸ್ ಹಾಕೋತ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕದು, 40 ಕ್ವಶನ್ ಟಚ್ ಮಾಡ್ಬೇಕು ಎಕ್ಸಾಕ್ಟ್ಲಿ ಕರೆಕ್ಟಾಗಿ, ಅವಾಗ ನಿಮ್ದು ಸ್ಕೋರ್ ಬರುತ್ತೆ. ಎಸ್ ನೋಡ್ರಿ, ಇಲ್ಲಿ ಏನು ಮಾಡಿದ್ರಿ ಇಲ್ಲಿ ಆಪ್ಷನ್ ಸಿ ಲಾಜಿಕ್ ಏನು ಮಾಡಿದ್ರಿ ಇಲ್ಲಿ, ನನಗೂ ಗೊತ್ತಿಲ್ಲ ಲಾಜಿಕ್. ಓಕೆ, ಡನ್.
4:4 ಮಾಡಿದ್ರೆ ಎಷ್ಟಾಗತ್ತಾ? 4:4 16 ನಾಲ್ಕಲೆ 64, 64 ಇಂಟು 4 ಎಷ್ಟಾಗತ್ತಾ? 256 ಮೇಲೆ ಹೋಗುತ್ತಾ, -6 ಮಾಡಿದ್ರಾ? ಓಕೆ, ನೆಕ್ಸ್ಟ್ ಅದೇ ತರ ನೋಡ್ರಿ 4³ ಮಾಡಿದಾಗ ಅದು ಸಾರಿ 4:4 6:4 ಮಾಡ್ರೆ ಅವಾಗ ಎಷ್ಟು ಬರುತ್ತಾ? 6 36, 36 ಇಂಟು 6 216 ಇಂಟು 6 ಎಷ್ಟು ಬರುತ್ತಾ? 1296. ಸೊ -6 ಮಾಡಿದ್ವಿ. ಸೊ ವೆರಿ ಗುಡ್. ಇಲ್ಲಿ ನೋಡ್ರಪ್ಪ, ಇಲ್ಲೇನೈತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ x⁴ ವರ್ಗೂ ಹೋಗಿದಾನ. 4:4 ಎಷ್ಟಾಗತ್ತ ನೋಡ್ರಿ? 4 ಇಂಟು 4 ಇಂಟು 4. ಸೊ ಇದು ಮಾಡಿದಾಗ ಎಷ್ಟು ಬರುತ್ತೆ ನಮ್ದು ಆನ್ಸರು? 4 ನಾಲ್ಕಲೆ 16, 16 ನಾಲ್ಕಲೆ 64, 64 ಇಂಟು 4 ಎಷ್ಟಾಗತ್ತ? ಚೆಕ್ ಮಾಡಿದಾಗ ನೋಡ್ರಿ 256 ಆಗತ್ತೆ. 256. ಇದಕ್ಕೇನು ಮಾಡಿದ ಅಂತಂದು ಹೇಳಿದ್ರೆ -6 ಮಾಡಿದಾನ. ನಮ್ಗೆ ಎಷ್ಟು ಬಂದೈತಿ ಆನ್ಸರ್? 250 ಬಂದೈತಿ. ಇದಕ್ಕೆ ಕರೆಕ್ಟ್ ಐತಿಲ್ಲೋ ನೋಡ್ಬೇಕು ಇವಾಗ. ಸೊ 6:4 ಮಾಡ್ರಿ, 6 ಇಂಟು 6 ಇಂಟು 6. ಸೊ 6 36, 36 ಇಂಟು 6 216, 216 ಇಂಟು 6 ಎಷ್ಟಾಗತ್ತ? ಸೊ 6 36, 6 1 6, 9, 6 2 12. ಸರ್ 1296 ಆಗತ್ತೆ. ಮೈನಸ್ ಎಷ್ಟು ಮಾಡ್ಬೇಕು? 6 ಮಾಡ್ಬೇಕು. ಎಷ್ಟು ಬರ್ಬೇಕು ನಮ್ದು ಆನ್ಸರ್? 1290 ಬಂದೈತಾ ಮೇಲೆ? ಎಸ್ ಬಂದೈತೆ. ಹಂಗಂದ್ರೆ ಇವಾಗ ನೀವೇನು ಮಾಡಬೇಕು? 5:4 ಮಾಡಬೇಕು. 5 5 25, 25 5 125, 125 5 625, 625 -6 ಮಾಡಿದ್ರೆ 619. ಸೊ ನಮ್ದು ಆಪ್ಷನ್ 1 ಏನಪ್ಪಾ ಅಂತಂದು ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಸೊ ಇಷ್ಟೇನಪ್ಪ ಅಂತಂದು ಹೇಳಿದ್ರೆ, ಸೊ 4th ಟರ್ಮ್ ಅಥವಾ 6th ಟರ್ಮ್ ಕಂಡುಹಿಡಿಯೋದು ನಾವು ಇವಾಗೆಲ್ಲ 6th ಟರ್ಮ್ ಮಾಡಿದ್ದೀವಿ. ಸೊ ಇನ್ನೊಂದು ಕ್ಲಾಸಲ್ಲಿ ನಾನು 4th ಟರ್ಮು ತೊಗೊಂಡು ಬರ್ತೀನಿ. ಎಲ್ರಿಗೂ ಅರ್ಥ ಆಯ್ತಲ್ಲ? ಸೊ ಎಲ್ಲರಿಗೂ ಶೇರ್ ಮಾಡಿರಿ ವಿಡಿಯೋಸ್ಗಳನ್ನ, ಸ್ಟೇಟಸ್ ಎಲ್ಲ ಇಡ್ರಿ, ಎಲ್ಲ ಕಡೆ ರೀಚ್ ಆಗಲಿ.